ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಇವತ್ತು ನನ್ನ ಜೊತೆಗಿರುವಂತಹ ಗೆಸ್ಟ್ ತುಂಬಾನೇ ಸ್ಪೆಷಲ್. ಈಗ ಒಂದು ವಿಚಾರ ತುಂಬಾನೇ ವೈರಲ್ ಆಗ್ತಾ ಇದೆ. ನಂಗಂತೂ ಇವ್ರನ್ನ ಆ ಸಿನಿಮಾದಲ್ಲಿ ನೋಡಿ ಈಗ ನೋಡೋಕ್ಕಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಾಲನಟನಾಗಿ ಮಿಂಚಿ, ಹಾಗೆ ವಿಲನ್ಗೂ ಸೈ, ಹೀರೋಗೂ ಸೈ, ಡಾನ್ಸ್ಗೂ ಸೈ, ಯಾವುದೇ ಪಾತ್ರ ಕೊಟ್ಟರು ಕೂಡ ಒಂದು ರೀತಿಯಾಗಿ ಹಾಲಲ್ಲಿ ಹಾಕಿದ್ರೆ ಹಾಲು, ನೀರಲ್ಲಿ ಹಾಕಿದ್ರೆ ನೀರು ಅನ್ನೋ ರೀತಿಯಾಗಿ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ, ಹಾಗೆ ಕಣ್ಣಲ್ಲೇ ಹುಡುಗಿರನ್ನ ಕೊಲ್ಲುವಂತಹ ನಟ. ಈಗಲೂ ಕೂಡ ಎಲ್ಲ ಹುಡುಗಿರಿಗೂ ತುಂಬಾ ಅಚ್ಚುಮೆಚ್ಚು, ತುಂಬಾ ಫೇವ್ರೇಟ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಕ್ಸ್ಕ್ಯೂಸ್ ಮೀ ಖ್ಯಾತಿಯ ಸುನಿಲ್ ರಾವ್ ನನ್ನ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ಹಾಯ್, ವೆಲ್ಕಮ್ ಟು ದ ಶೋ. Thanks for carrying words. ಹೇಗಿದ್ದೀರಾ? Yes, my baby. ಯಾವಾಗ್ಲೂ ಹಾಗೆ ಇದ್ದೀರಾ ಸರ್? ಆಗ್ಲೂ ಈಗಲೂ ಅದೇ ಆಗ್ಬೋ ಈಗೂ ಏನು ಚೇಂಜ್ ಆಗಿಲ್ಲ ಅಂತ ಹೇಳೋದು ಕರೆಕ್ಟ್ ಆಗಿದೆ ಅನ್ಸ್ತಿರೋದು. 100% ನೋಡಿ, ಆ ಹೊಳಪು, ಆ ಕಡೆ ಕಣ್ಣಲ್ಲಿ ಆ ರೋಮಿಯೋ ಲುಕ್ ಇನ್ನೂ ಹಾಗೆ ಇದೆ. ಇನ್ನೂ ಚಿಕ್ಕ ಹುಡುಗ ಹೇಗೆ ಹೋಗ್ತಾ ಇದೆ ಸರ್ ಲೈಫ್? ಚಿದ It is good. Life is good if you make it good. Let's just feel good about it. ಖುಷಿಯಾಗಿರ್ಬೋದು. ಸಕೆ ದೇವ್ರದೇ ಎಂಬ ಎಲ್ಲ ಹಿತೈಷಿಗಳ ದಯೆಯಿಂದ ಚೆನ್ನಾಗಿ ಸಿಕ್ಕಾಪಟ್ಟೆ. ನಾನು ಹೇಳಿದೆ ಬಾಲನಟನಾಗಿ ನಾನು ನೋಡಿದ ನೆನಪಾಗುತ್ತೆ. ಇಲ್ಲ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ಹೇಳ್ತಾ ಹೋದೆ ಸರ್. ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ 3 ದಶಕಗಳ ಹಿಂದೆ ಇದ್ದಂತಹ ಸಿನಿಮಾ ಈಗ ಮತ್ತೆ ರಿಲೀಸ್ ಆಗುವಂಥ ಒಂದು ಮಹಾಯುದ್ಧಕ್ಕೆ ಕೈ ಹಾಕ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಅಲ್ಲ, ಮೀನ್ಸ್ ಖುಷಿ ಆಗುತ್ತೆ. ಈಗ ಅಷ್ಟು ವರ್ಷದ ಹಿಂದೆ ಮಾಡಿದ ಸಿನಿಮಾ ಅದು ಈಗ ಮತ್ತೆ ಅಟ್ಲೀಸ್ಟ್ ಕರೆನ್ಸಿಯಲ್ಲಿದೆ, ಈಗ ಟ್ರೆಂಡ್ ಆಗ್ತಾ ಇದೆ, ಅದ್ರ ಬಗ್ಗೆ ಹೆಚ್ಚು ಮಾತನಾಡ್ತಾ ಇರ್ತಾರೆ ಅನ್ನೋದು ಒಂದು ಖುಷಿ ಆಗುತ್ತೆ ಡೆಫಿನೆಟ್ಲಿ. ಅದ್ರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ದೆ ಅನ್ನೋದು ನನ್ಗೆ ಯಾವಾಗಲೂ ಅದೊಂದು ಖುಷಿ ಇದೆ. ಬಟ್ ಒಂದು ಸಿನಿಮಾ ಆಗಿ ಒಂದು ಕನ್ನಡದ ಸಿನಿಮಾ ಬಗ್ಗೆ ಮತ್ತೊಮ್ಮೆ ಒಂದು ಹಳೆಯ ಸಿನಿಮಾ ಬಗ್ಗೆ ಇಷ್ಟೊಂದು ಆಸಕ್ತಿ ಬಂದಿರೋದು, ಈ ಥರ ಚಿಕ್ಕುಗಳ ಬಂದಿರೋದು, ಅಥವಾ ಅದನ್ನು ನೋಡಬೇಕು ಅನ್ನೋ ಹುಮ್ಮಸ್ಸು ಬಂದಿರೋದು, ಅದು ಖುಷಿ ಅಂತ ಅನಿಸುತ್ತೆ. ಆಗ ಬಾಲ್ಯಟಾಗಿ ಉದ್ದಿಸ್ಕೊಂಡು ಆ್ಯಂಡ್ ಆ ಬೈಕ್ನಲ್ಲಿ ಹೋಗ್ತಾ ಇರುವಂಥ ಸೀನ್ಗಳಾಗಿರೋದು, ಅನುಪ್ರಭಾಕರ್ ಅವ್ರನ್ನ ಹಿಂದೆ ಕುಣಿಸ್ಕೊಂಡು ಆ ಕ್ಯೂಟ್ ಆಗಿ ನಾನು ನೆನ್ನೆ ನೋಡ್ತಾ ಇದ್ದೆ ಸರ್ ಸಿನಿಮಾನ. ವಾವ್ ಅಂತ ನನಗೆ ಆ್ಯಕ್ಚುಲಿ ಬಂದು ನೋಡಿದ ತಕ್ಷಣ ನಂಗೆ ಅದೇ ಸೀನ್ಸ್ ನೆನಪಾಯಿತು. ಸೊ ಆ ನೆನಪುಗಳನ್ನ ಮೆಲುಕು ಹಾಕೋದಾದರೆ ಶಾಂತಿ ಕ್ರಾಂತಿ ಸಿನಿಮಾ ಸಾಂಗ್ಗೆ ಅಂತ ನನಗೆ ಸಾಂಗ್ ಮಾತ್ರ ಮಾಡೋದು. ಇಡೀ ಸಿನಿಮಾದಲ್ಲಿ ಇರೋ ಅಷ್ಟು ಜನ ಮಕ್ಕಳಲ್ಲಿ ಇರಲಿಲ್ಲ, ಯಾಕೆ ಎಕ್ಸ್ಕ್ಲೂಡ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಸಾಂಗಿಗೆ ಮಾತ್ರ ಅಂತ ಹೇಳಬೇಕು. ಅವರಿಂದ ಐ ಡಿಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಆಗ್ತದೆ. ಬಟ್ ನನಗೆ ನೆನಪಿದೆ, ಮೊದಲನೇ ದಿನ ಶೂಟಿಂಗ್ನಲ್ಲಿ ಮೈಸೂರು ರೋಡ್ನಲ್ಲಿ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಶೂಟ್ ಮಾಡಿದ್ವಿ. ಆ ಬೈಕ್ ಅಂತ ಹೇಳಿರಲ್ಲ, ಬೈಕ್ ಇಸ್ ದ ಸೀಕ್ವೆನ್ಸ್ ಎಲ್ಲ ಜ್ಞಾನಭಾರತಿ ಕ್ಯಾಂಪಸ್ ಇಂಪೂವ್ ಮಾಡಿ ಬಾಬಿ ನಲ್ಲಿ ಕ್ಯಾಮ್ರಾಮ್ಯಾನ್ ವೆಹಿಕಲ್ ಮೌಂಟ್ ಮಾಡಿ ಈ ಬೈಕನ್ನು ಒಂದು ಟ್ರಾಲಿ ಮೇಲೆ ಮಾಡಿ ಟ್ರಾಲಿಂಗ್ಸ್ ಇವೆಂಟ್ಸ್ ಇದ್ದಿದ್ದು ಅದು ಹಾಲಿವುಡ್ ಸ್ಟೈಲಲ್ಲಿ ಅದೆಲ್ಲ ಮಾಡಿದ್ರು. ಇಟ್ ವಾಸ್ ಅಮೇಜಿಂಗ್. ಆ್ಯಂಡ್ ಅದರ ನಂತರ ಅದೇ ಸಾಂಗ್ದು ಸಣ್ಣ ಸೀಕ್ವೆನ್ಸ್ಗೋಸ್ಕರ ದೊಡ್ಡ ಸೆಟ್ ಹಾಕಿದ್ದು ಕಂಠೀರವಾಸ್ಟಿಗೆ ಆ ಸೆಟ್ ನೋಡಿ ನಾನು ಬೆರಗಾಗಿ ಹೋಗಿದ್ದೆ. ಅದೆಲ್ಲ ರವಿ ಸರ್ ಮಾಡುವ ಸಾಧ್ಯ. ಆ್ಯಂಡ್ ಆವಾಗ ಯೂಸ್ ಮಾಡಿದ ಕ್ಯಾಮ್ರಾ ಇರ್ಬೋದು, ಕ್ಯಾಮ್ರಾ ಟೆಕ್ನಿಕ್ಸ್ ಇರ್ಬೋದು, ಗೊತ್ತಾಗಿತ್ತು. ಇಟ್ ವಾಸ್ ಫ್ಯಾಸಿನೇಟಿಂಗ್. ನಾನು ಆವರೆಗೆ ತುಂಬ ಸಿನಿಮಾಗಳು ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೆ, ಬಟ್ ಆ ರೀತಿಯ ಟೆಕ್ನಿಕ್ಸ್ ಆಗಲಿ ಇದರೆಲ್ಲ ಎಲ್ಲೂ ಕಂಡಿರಲಿಲ್ಲ. ಸೊ ದಟ್ ವಾಸ್ ಅಮೇಜಿಂಗ್. ವರ್ಕ್ ಮಾಡುವಾಗ ಸಖತ್ ಖುಷಿ ಅಂತ ಅನಿಸುತ್ತೆ. ಅಫ್ಕೋರ್ಸ್ ರವಿ ಸರ್ ಜೊತೆಗೆ, ಜನಿ ಸರ್ ಜೊತೆಗೆ, ಯುಗಾರ್ಚನಾ ಅವ್ರ ಜೊತೆಗೆ, ನನ್ನ ಫೇವ್ರೇಟ್ ಜೂಹಿ ಚಾವ್ಲಾ ಅವ್ರ ಜೊತೆಗೆ ಎಲ್ಲ ಬೇರೆ ಒಂದು ಅವಕಾಶ ಇರ್ತಲ್ಲ. ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಜೂಹಿ ಚಾವ್ಲಾ ಅವರು ಅದಾದಮೇಲೆ ಯಾವಾಗಲೂ ಸಿಕ್ಕಿದ್ದು ಇತ್ತೀಚೆಗೆ ಮಾತನಾಡಿಸಿದ್ರೆ? ಜೂಹಿ ಚಾವ್ಲಾ ನನಗೆ ಒಂದು ಸರ್ತಿ ಒಂದು ಸ್ನೇಹಿತರೊಬ್ಬರು ಮನೆಯಲ್ಲಿ ನಾನು ಸ್ವಲ್ಪ ಒಂದು 20-25 ವಯಸ್ಸಾಗಿತ್ತು ಆ ಟೈಮಲ್ಲಿ. ಸಿನಿಮಾಕ್ಕಿಂತ ಬಂದಿರಲಿಲ್ಲ, ಬಟ್ 20-25 ವಯಸ್ಸಾಗಿತ್ತು. ಆವಾಗ ನನ್ನ ಸ್ನೇಹಿತರೊಬ್ಬರು ಮನೆಯಲ್ಲಿ ಅವರು ಬಂದಿದ್ದರು. ಅಲ್ಲಿ ಭೇಟಿಯಾಗಿದ್ದೆ. ಆಗ ಅವರು ನನಗೆ ಬರ್ಕೊಟ್ಟಿದ್ದು ಆಟೋಗ್ರಾಫ್ ಅದು ಇದೆಲ್ಲ ಒಂದಷ್ಟು ಇತ್ತು ನನ್ನ ಹತ್ರ. ಅದನ್ನ ಇನ್ನೂ ಇಟ್ಕೊಂಡಿದ್ದೀನಿ ಅಂತ ಸ್ವಲ್ಪ. ಅವ್ರ ಅಡ್ರೆಸ್ಸಿಂದ ಹಿಡಿದು ಎಲ್ಲ ಬರ್ಕೊಟ್ಟಿದ್ರು, ಬಾಂಬೆಗೆ ಬಂದಾಗ ನಿಮ್ಮ ಬಾ ಅಂತ. ಶಿ ವಾಸ್ ವೆರಿ ವೆರಿ ಫಾಂಡ್ ಆಫ್ ಮೀ. ಆವಾಗ 3-4 ದಿವಸ ಶೂಟಿಂಗಲ್ಲಿ. ಸೊ ಅದನ್ನು ನೆನೆಸಿದ್ದೆ ಅವ್ರಿಗೆ. ಚೋಟು ಅಂತ ಹೇಳಿ
ವೆರಿ 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 ಫಾಂಡ್ ಮೆಮರೀಸ್ ಆಫ್ ದಟ್. ಸೂಪರ್. ಸೊ ನೀವು ಹೇಳಿದ್ರಿ ಅಷ್ಟು ಜನ ಅಕ್ಕಲ್ಲಿ ನಾವು ಇರಲಿಲ್ಲ, ಓನ್ಲಿ ಆ ಬೈಕ್ ಸೀನ್ ಏನಿದೆ ನೀನು ಅದಕ್ಕೆ ಆ ಸಾಂಗ್ನಲ್ಲಿ ಮಾತ್ರ ನಾವು ಮಾತ್ರ ಹೇಳ್ತಿದ್ದಾರೆ. ಸೊ ಹೇಗೆ ಸೆಲೆಕ್ಟ್ ಆದರೆ ಅದೇ ಪರ್ಟಿಕ್ಯುಲರ್ ಅದಕ್ಕೆ ನೀವು ಬೇಕಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅದಕ್ಕೆ ಸೊ ಅಷ್ಟು ಜನ ಮಕ್ಕಳು ಇದ್ದಿದ್ದು ಸ್ಟೋರಿ ಇದ್ದಾಗ ನಾವು ಅದರಲ್ಲಿ ಒಬ್ಬರು ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ ಇತ್ತು. ಅದರಲ್ಲಿ ನಾವು ಸೆಲೆಕ್ಟ್ ಆಗಿರಲಿಲ್ಲ ಅಥವಾ ನಮಗೆ ನಮ್ಮ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಏನೋ. ಐ ಥಿಂಕ್ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ನಾವು ಕೇಳಕ್ಕೆ ಹೋಗಿಲ್ಲ. ಬಟ್ ಈ ಸಾಂಗ್ಗೆ ಅನ್ನೋ ಇದರಲ್ಲಿ ಮಾತ್ರ ನಮ್ಗೆ ಯೋಚನೆ ಬಂದಿದ್ದು ಇಟ್ ಗುಡ್ ಫಾರ್ ಅಸ್. ಅವಾಗಲೇ ಒಮ್ಮೆ ಕಿತ್ತ ಇದು ಚಿಕ್ಕವರಿಂದ ಏನೋ ಹೇಳೋದಿಲ್ಲ ಕಣ್ಣಲ್ಲೇ ಕದ ಹುಡುಗ. ಅದು ರವಿ ಸರ್ಗೆ ಚೆನ್ನಾಗಿ ಗೊತ್ತಾಗಿದೆ. ಓಕೆ ಅವಾಗಲೇ ವಜ್ರ ಅಂತ ಹೇಳೋದಕ್ಕೆ ಜ್ಯುವೆಲರೇ ಆಗಿರ್ಬೋದು ಹೊಸ ಹೇಳ್ತಾರೆ. ಕರೆಕ್ಟ್. ಸೊ ಈ ಕಣ್ಣಲ್ಲಿ ಏನು ಮ್ಯಾಟರ್ ಇದೆ ಅಂತ ಸರಿಗೆ ಅವಾಗಲೇ ಗೊತ್ತಾವು. ಕೆಲಸಗಳಿಗೆ ಗೊತ್ತಾಗಿದೆ. ರವಿ ಸರ್ ಜೊತೆ ಈ ಶಾಂತಿಕರ ವಿಚಾರ ಬಗ್ಗೆ ಮೊದಲು ಅಪ್ಲಾಗಿರ್ತಾರೆ ಬಿಕಾಸ್ ಅವ್ರ ನಗ ಇತ್ತೀಚೆಗೆ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಕಿರಿ ಮಗ. ಸೊ ನೀವೇನಾದರೂ ಮಾತಾಡಿದ್ದು ಗೊತ್ತಾ? ಇಲ್ಲ, ನಾನು ರವಿ ಸರ್ ಜೊತೆಗೆ ಮಾತನಾಡೋಕ್ಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅನ್ನೋದಕ್ಕೆ ಹಳೇ ನಮ್ಮ ಈ ವರ್ಕಿಂಗ್ ಎಕ್ಸ್ಪೀರಿಯನ್ಸನ್ನ ಮೆಲ್ಕು ಹಾಕ್ಬೋದು. ಅದು ಬಿಟ್ಟರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರದೇ ಹೋಗಿದ್ರೆ ಮಾತಾಡ್ಬೋದಾಗಿತ್ತೇನೋ, ಸ್ವಲ್ಪ ಸಲಿಗೆ ತಗೊಂಡು ಮಾತಾಡ್ಬೋದಾಗಿತ್ತೇನೋ. ಬಟ್ ಆಗ ಅವರು ರವಿ ಸರ್ ಆಗಿದ್ದರು, ನಾನು ತುಂಬ ಚಿಕ್ಕ ಹುಡುಗ ಆಗಿದ್ದೆ. ರವಿ ಮಾಮ, ರವಿ ಅಂಕಲ್ ಅಂತ ಇರ್ತಿದ್ದು. ಆಮೇಲೆ ನಾನೇ ಸಿನಿಮಾಕ್ಕೆ ಬಂದ ಮೇಲೆ ಅಲ್ಲಿರೋ ಕಷ್ಟಗಳನ್ನು ಅನುಭವಿಸಿದ ಮೇಲೆ, ಅವರು ಪಟ್ಟಿರೋ ಕಷ್ಟಗಳನ್ನು ನೋಡಿದ ಮೇಲೆ, ಅವ್ರು ಮಾಡಿರೋ ಸಾಧನೆ ಎಲ್ಲ ಅರಿವಾದ ಮೇಲೆ ಅವ್ರದ್ದೇ ಏನೋ ರವಿ ಅಂಕಲ್, ರವಿ ಮಾಮ ಅಂತ ಹೇಳೋ ಮಾತೇ ಬರೋಲ್ಲ, ಬಾಯಿ ಬರೋಲ್ಲ. ಸೊ ಈಸ್ ರವಿ ಸರ್ ಫಾರ್ ಮೀ ನೌ. ಆ್ಯಂಡ್ ರವಿ ಸರ್ ಅಂತಂದರೆ ನನಗೆ ತುಂಬ ಗೌರವ. ಆಗ ಪ್ರೀತಿ ಇರ್ತಾಯಿತ್ತು. ಆ ಪ್ರೀತಿ ಯಾವ ಕ್ರಮೇಣವಾಗಿ ನಾನು ಬೊಬ್ಬ ಆದಮೇಲೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದವೇ ಗೌರವ ದೊಡ್ಡದಾಗೋಸಲ್ಲ. ಈಗ ಅವ್ರ ಜೊತೆಗೆ ನಾನು ತುಂಬ ಸಲಿಗೆಯನ್ನು ಪಡೋಕ್ಕಾಗಲ್ಲ. ಅವ್ರ ಸಲಿಗೆಯಿಂದ ಮಾತಾಡಿದ್ರೆ ಅದು ಸಲಿಗೆ ಆಗುತ್ತೆ ಅಷ್ಟೇ. ಈವನ್ ದೋ ಅವ್ರ ತೊಡೆ ಮೇಲೆ ಕಿಂಚ್ಕೊಂಡು ಬೆಳೀತಿರೋದು ಇವೆಲ್ಲ ವರ್ಕ್ ಮಾಡೋ ಟೈಮಲ್ಲಿ ನಾನು ಶಾಂತಿಕ್ರಾಂತಿ ಮಾಡಿದ್ದೀನಿ, ರಾಮಾಚಾರಿ ಮಾಡಿದ್ದೀನಿ. ಬಟ್ ಈಗ ಒಂದು ಪ್ರಬುದ್ಧತೆಗೆ ಬಂದ ಮೇಲೆ ಶಿ ಈಸ್ ಸಚ್ ಎ ಸೂಪರ್ ಸ್ಟಾರ್, ಈಸ್ ಸಚ್ ಎ ಸೂಪರ್ ಸೀನಿಯರ್ ಟು ಮೀ. ಆ್ಯಂಡ್ ಎಂಥ ಸಾಧಕರು ಅನ್ನೋದ್ರ ಅರಿವಾದ ಮೇಲೆ ಅವ್ರ ಮುಂದೆ ಬಾಯ್ಬಿಡೋದಕ್ಕೆ ಮನಸ್ಸು ಧೈರ್ಯ ಬರೋಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಮುಕ್ತವಾಗಿ ಮಾತಾಡೋಕ್ಕೆ ಇಷ್ಟ ಇದ್ರೂ ಮಾತಾಡೋಕ್ಕೆ ಸ್ವಲ್ಪ ಮುಜುಗರನೇ. ಅವರು ನನ್ನನ್ನು ಇಂಡಲ್ಜ್ ಮಾಡಿದ್ರೆ ನಾನು ಯಾವುದೋ ಒಂದು ಸ್ವಲ್ಪ ಮಾತಾಡ್ಸಿಟ್ಟು ರವಿ ಸರ್ ಅಂದರೆ ನಂಗೆ ಸ್ವಲ್ಪ ಭಯನೇ. ಭಯ ಅಂದರೆ ಇನ್ನೇನು ಇಟ್ಸ್ ಅಪರವಾಗಿ ಹೋಟ. ಸೂಪರ್. ಸೊ ಇದ್ರ ಬಗ್ಗೆ ಅಂತ ಮಾತನಾಡಿಲ್ಲ. ಬಟ್ ರೀಸೆಂಟ್ಲಿ ಆಲ್ಸೋ ಒಂದು ಶೋಗೆ ಹೋಗಿದ್ದಾರೆ. ನಾನು ಮಂಜು ಎಲ್ಲ ಮಾತಾಡ್ತಾ ಇದ್ದೆ. ಅಯ್ಯ ಅವೆಲ್ಲ ಅವ್ರ ಜೊತೆ ವರ್ಕ್ ಮಾಡಿದ್ರು. he also treats us in a very tiny manner. See, our superstar ರೈಟ್ ಅನ್ಕೊಂಡ ನಾವೆಲ್ಲ ನಾವು ಚಿಕ್ಕ ಮಕ್ಕಳಿಂದ ಬೆರಡಿಗೆ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ತುಂಬ ಪ್ರೀತಿಯಿಂದ ಕಾಣ್ತಾರೆ. ಆ್ಯಂಡ್ ಬಟ್ he also treats us with so much respect. ಸೊ ಅದು ಮ್ಯೂಚುವಲ್ ರೆಸ್ಪೆಕ್ಟ್ ತುಂಬ ಖುಷಿಯಾಗುತ್ತೆ ಜೊತೆಗೆ ಮಾತಾಡೋಷ್ಟೇ ಇಲ್ಲ. ಬಟ್ ಈ ವಿಷಯವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಈ ವಿಷಯವಾಗಿ ಬಿಕಾಸ್ ನನಗೆ ಇರೋ ಭಾವನೆಗಳು, ಅವ್ರ ಬಗ್ಗೆ ಇರೋ ಭಾವನೆಗಳು ಎಲ್ಲ ಅಪಾರವಾದ. ಆ್ಯಂಡ್ ವಾಟ್ ಹಿ ಹಸ್ ಡನ್ ಥ್ರೂ ದಿಸ್ ಫಿಲ್ಮ್ ಫಾರ್ ಅಸ್. ಇದು ಕನ್ನಡ ಇಂಡಸ್ಟ್ರಿಗೆ ನಾನೊಬ್ಬ ಇಂಡಸ್ಟ್ರಿಯವನಾಗಿ ಕನ್ನಡಿಗರ ಅನಿಸ್ತೀವಿ. ಈ ಸಿನಿಮಾ ಮೂಲಕ ರವಿ ಸರ್ ಕನ್ನಡಕ್ಕೆ ಇವೆಂಟ್ ಕೊಟ್ಟು ಅನ್ನೋದರ ಅರಿವಿರೋದ್ರಿಂದ ಈಗ ಔಷಧದ ಅಭಾವ. ಮತ್ತೆ ಆನಂದ್ ಸಿಗುತ್ತೆ ಬಿಕಾಸ್ ಅವ್ರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಶಾಂತಿಕ್ರಾಂತಿ ವಿಚಾರ ಬಗ್ಗೆ ರಿಲೀಸ್ ಆಗಿದೆ. ಅವ್ರ ಹತ್ರ ರಿಲೀಸ್ ಆಗಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಸೆ ಆಗಿದೆ. ಬಟ್ ರಿಲೀಸ್ ಆಗೋದಕ್ಕೆ ಹಲವಾರು ಕ್ರೈಟೀರಿಯನ್ ಇರುತ್ತೆ, ಅನುಕೂಲತೆಗಳಾಗಬೇಕಾಗುತ್ತೆ. ಇದು ಯಾವುದೇ ಭಾವೋದ್ವೇಗಕ್ಕೆ ಒಳಗಾಗಿ ತಗೊಳ್ಳೋವಂಥ ನಿರ್ಧಾರ ಆಗಿರೋದಿಲ್ಲ. ಬಿಕಾಸ್ ಆಲ್ ದೀಸ್ ಆರ್ ಫಿನಾನ್ಷಿಯಲ್ ಡಿಸಿಷನ್ಸ್ ಆಲ್ಸೋ. ಸೊ ಅದರ ಮೇಕರ್ಸ್ ಆಗಲಿ, ರವಿ ಸರ್ ಆಗಲಿ, ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಫೀಸಿಬಲ್ ಅಂತ ಅನಿಸಿದರೆ ಅದನ್ನು ಮಾಡಿದರೆ ಖಂಡಿತ ನಾನು ಒಪ್ಪಿಸ್ಕೊಂಡು ನೋಡ್ತೀನಿ. ಅಭಿಮಾನಿಗಳು ಅದ್ರ ಒತ್ತಾಸೆ ಪಡೋದು ಅದು ಸಹಜವೇ. ಬಿಕಾಸ್ ಇಟ್ಸ್ ಸಚ್ ಅ ಕಲ್ಟ್ ಫಿಲ್ಮ್. ಲೆಕ್ಕ ತೊಗೊಂಡ್ರೆ ಈಗ ನಾವು RRR ಆಗಲಿ ಅಥವಾ ಅದಕ್ಕೆ ಮುಂಚೆ KGF ಆಗಲಿ ಅಥವಾ ಬಾಹುಬಲಿ ಆಗಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಬರೋಕ್ಕೆ 30 ವರ್ಷದ ಮುಂಚೆ ಇದು ಫಸ್ಟ್ ರಿಯಲ್ ಪ್ಯಾನ್ ಇಂಡಿಯಾ ಫಿಲ್ಮ್. ಆಗಿನ
ಆ್ಯಂಡ್ ಇಟ್ ವಾಸ್ ನಾಟ್ ಜಸ್ಟ್ ಒನ್ ಆ್ಯಕ್ಟರ್ ಡೂಯಿಂಗ್ ದ ಪ್ಲಾನಿಂಗ್ ದ ಫಿಲ್ಮ್, ಇಟ್ ವಾಸ್ Right. ಡಿಫ್ರೆಂಟ್ ಆ್ಯಕ್ಟರ್ ಎಲ್ಲ ಸೂಪರ್ ಸ್ಟಾರ್ಸ್, ನಾಗಾರ್ಜುನ ಅವರು, ರವಿ ಸರ್ ಅವರು, ಅಜಯ್ ಸರ್ ಎಲ್ಲ. ಸೊ ದಟ್ ವೇ ಇದು ಎಷ್ಟೊಂದು ಮೊದಲುಗಳಿಗೆ ನಾಂದಿ ಹಾಡಿದ ಸಿನಿಮಾ. Yes, bridge. ಸೊ ಆ ಇದರಲ್ಲಿ ಲೆಕ್ಕ ತೊಗೊಂಡ್ರೆ ಇಟ್ಸ್ ಅ ಫೆನಾಮಿನಲ್. ಇಟ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಫೆನಾಮಿನಲ್. ಅದು ಕನ್ನಡದಲ್ಲಿ ಶುರುವಾಯಿತು ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ. ಸೊ ಅದನ್ನು ಇಷ್ಟಪಟ್ಟು ನೋಡಬೇಕು ಅಂತ ಇಷ್ಟಪಡೋದು ಸಹಜವೇ, ಜನರೆಲ್ಲ ಇಷ್ಟಪಡೋದು ಸಹಜವೇ. ಬಟ್ ಅಗೇನ್ ಅದು ಆದರೆ ಖಂಡಿತ ಸಂತೋಷ, ನನಗೂ ಸಂತೋಷವೇ. ಬಟ್ ರಿಗಾರ್ಡ್ಲೆಸ್ ಅಲ್ಲ, ರಿಲೀಸ್ ಆಗದೆ ಇರಲಿ, ಆ ಸಿನಿಮಾ ಬಗ್ಗೆ ನನಗಿರೋ ಪ್ರೀತಿ, ಆ ಸಿನಿಮಾನ ತಯಾರು ಮಾಡಿದಂಥ ಈಶ್ವರೀಯ ಸಂಸ್ಥೆ ಹೇಳ್ಬೋದು, ರವಿ ಸರ್ ಅನ್ಬೋದು, ಅವ್ರ ಬಗ್ಗೆ ಇರೋ ಪ್ರೀತಿ ಗೌರವ ಅದು ಯಾವಾಗಲೂ ಹಾಗೆ ಇರುತ್ತೆ. ಅದು ರಿಲೀಸ್ ಆಗಲಿ ಅದು ಮ್ಯಾಟರ್. Super. ಸದ್ಯದಲ್ಲಿ ಹೇಳ್ತಾ ಇದ್ರಿ ಅವಾಗಲೇ ಆ ಕ್ಯಾಮ್ರಾ ಯೂಸ್ ಮಾಡಿದ್ದು, ಆ ಟೆಕ್ನಿಕ್ ಯೂಸ್ ಮಾಡಿದ್ದು ಹಿಂಗೆ ಯಾವುದಿದೆ, ಒಂದು ಬೈಕ್ ಸ್ಟಂಟ್ಗೋಸ್ಕರ ಚಿಕ್ಕ ಚಿಕ್ಕ ಸೀರಿಗಳಿಗೇನೆ ದೊಡ್ಡದಾಗಿ ಸೆಟ್ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ 1991 ಆ ಕಾಲಘಟ್ಟದಲ್ಲೇ ಅಷ್ಟು ಅತ್ಯದ್ಭುತವಾದಂತಹ ಟೆಕ್ನಿಕಲ್ ಮತ್ತು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಅಷ್ಟೊಂದೆಲ್ಲ ಯೂಸ್ ಮಾಡಿ ಅಷ್ಟು ಬಂಡವಾಳ ಬರೋಬ್ಬರಿ 10 ಕೋಟಿಗೂ ಅಧಿಕ ಅಂತ ಹೇಳಿದ್ರೆ ಆಗಿನ ಕಾಲಘಟ್ಟಕ್ಕೆ ಅದು ತುಂಬಾ ಇವಾಗಿನ 100 ಕೋಟಿ ಸಿನಿಮಾ ಅದ, 150 ಕೋಟಿ ಸಿನಿಮಾ. ಕರೆಕ್ಟ್. ಆದರೂ ಕೂಡ ಮತ್ತೆ ನಾಗಾರ್ಜುನ ಅವರು ಆಗಿರ್ಬೋದು, ರಜನಿಕಾಂತ್ ಎಲ್ಲರಿಗೂ ಕೂಡ ಒಳ್ಳೆ ಅತ್ಯದ್ಭುತ ಆ್ಯಕ್ಟರ್ಸ್ ಅಲ್ಲಿ ರೆಕಮೆಂಡ್ ಆಗಿದ್ದಾರೆ 4 ಭಾಷೆಗಳು ಜೊತೆಗೆ, ಮತ್ತೆ ಡಬ್ಬಿಂಗ್ ಇಲ್ಲ ಅದರದ್ದು. ಆದರೂ ಕೂಡ ಎಲ್ಲಿ ಅದು ಗೆಲ್ಲುತ್ತಾ ಅಥವಾ ಸೋಲ್ತಾ ಸಿನಿಮಾ ನಾನು ಇಷ್ಟಪಟ್ಟು ಮಾಡಿದ್ದೀನಿ, ಕಷ್ಟಪಟ್ಟು ಮಾಡಿದ್ದೀನಿ ಅಂತ ನಾನು ಎಷ್ಟೇ ಇದಾಗಿ ಅದರಲ್ಲಿ ಎಷ್ಟೇ ಪ್ರಾಮಾಣಿಕತೆ ಇತ್ತು. ಇಟ್ಸ್ ಅ ಮ್ಯಾಟರ್ ಆಫ್ ಟೇಸ್ಟ್. ಈಗ ನಿಮಗೆ ನಾನು ಮಾಡಿರೋ ಕೆಲಸ ನಿಮ್ಗೆ ಇಷ್ಟ ಆದರೆ ಮಾತ್ರ ನನ್ನ ಕೆಲಸ ಯಶಸ್ವಿ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ನಮ್ಮ ಸಿನಿಮಾ ರಂಗದ ಒಂದು ಲಿಮಿಟೇಷನ್ ಅದು. ಈಗ ನಾನು ತುಂಬ ಕಷ್ಟಪಟ್ಟು ನನಗೆ ಸರಿ ಅನಿಸಿದ್ದನ್ನು ಮಾಡಿದ್ದೀನಿ, ಅದು ನಿಮ್ಗೆ ಸರಿ ಅನ್ನಿಸ್ಲೇಬೇಕು ಅಂತಿಲ್ಲ. ನಿಮಗೆ ಸರಿ ಅನಿಸಿದರೆ ಮಾತ್ರ ಅದು ಯಶಸ್ವಿ ಅಂತ ಅನ್ನಿಸ್ಕೊಳ್ಳೆ, ಅದು ನಮ್ಮದೊಂದು ಲಿಮಿಟೇಷನ್ ಅಲ್ವಾ. ಸೊ ಹಾಗಾಗಿ ಯಾವ ಇದರಲ್ಲಿ ಅದು ಗೆಲ್ಲಲಿಲ್ಲ ಸಿನಿಮಾ ಅನ್ನೋದು ವಿಮರ್ಶೆಗೆ ಇದಾಗಿರಬಹುದು, ಅದ್ರ ಬಗ್ಗೆ ವಿಮರ್ಶೆ ನಡೆಸ್ಬೋದು. ಇದೇ ಕಾರಣಕ್ಕೆ ಅಂತ ಯಾರು ಹೇಳೋಕ್ಕಾಗಿಲ್ಲ. ಅಲ್ಲಿ ಹಲವಾರು ಕಾರಣಗಳಿರ್ಬೋದು, ಸ್ಕ್ರೀನ್ ಪ್ಲೇ, ನಮ್ಮ ಹಲವಾರು ಮಜಲುಗಳಿರುತ್ತಲ್ವ ಒಂದು ಸಿನಿಮಾ ಮೇಕಿಂಗ್ನಲ್ಲಿ. ಬಟ್ ಟೆಕ್ನಿಕಲಿ ಅವರು ಆಗ ಮಾಡಿದ ಇದು ಎಕ್ಸ್ಪೆರಿಮೆಂಟ್ಸು ಎಲ್ಲ ಟೆಕ್ನಿಕಲಿ ಇಟ್ ವಾಸ್ ಸುಪೀರಿಯರ್. ಆಗಿನ ಕಾಲಕ್ಕೆ ಬೇರೆ ಎಲ್ಲ ಸಿನಿಮಾಗಳಿಗೆ ಹೋಲಿಸಿದರೆ ಟೆಕ್ನಿಕಲಿ ಇಟ್ ವಾಸ್ ಫಾರ್ ಸುಪೀರಿಯರ್ ಫಿಲ್ಮ್, ಗ್ರೌಂಡ್ ಬ್ರೇಕಿಂಗ್ ಫಿಲ್ಮ್. ಆ್ಯಂಡ್ ರವಿ ಸರ್ನಿಂದ ಅದು ಆಶ್ಚರ್ಯ ಏನಿಲ್ಲ, ರವಿ ಸರಿಂದ ಬಂದಿದ್ದು ಅನ್ನೋದು ಆಶ್ಚರ್ಯನೇ ಇಲ್ಲ. ಬಿಕಾಸ್ ಅವ್ರು ಮುಂಚೆಯಿಂದ ಟೆಕ್ನಿಕಲಿ ಅವರು ಹೊಸತನವನ್ನೇ ಕೊಟ್ಟಿದ್ದಾರೆ, ಗ್ರೌಂಡ್ ಬ್ರೇಕಿಂಗ್ ಸ್ಟಫನ್ನೇ ಕೊಟ್ಟಿದ್ದಾರೆ. ರವಿ ಸರ್ ಅಂದರೆ ನೀವು ಸಿನಿಮಾ ಆಗಲಿ ಸಾಂಗ್ ಆಗಲಿ ನೀವು ಎಕ್ಸ್ಪೆಕ್ಟ್ ಮಾಡೋದು ಹಾಲಿವುಡ್ ರೇಂಜ್ ಶಾರ್ಟ್ ಮೇಕಿಂಗ್ ಇರ್ಬೋದು, ಟೆಕ್ನಿಕಲ್ ಡೀಟೇಲ್ ಎಲ್ಲ. ಸೊ ದಟ್ ಈಸ್ ನಾಟ್ ಎ ಸರ್ಪ್ರೈಸ್. ನಿಜವಾಗಿ ಆಗಿನ ಕಾಲಕ್ಕೆ ಅದನ್ನು ಮಾಡಿದ್ರು ಅನ್ನೋದು, ನಾನು ಮಾಡಿದ್ದಿದೆ ಅದು ಆಶ್ಚರ್ಯ ಆಗ್ತಿತ್ತೇನೋ. ರವಿ ಸರ್ಗೆ ಅದು ಸರ್ವೇ ಸಾಮಾನ್ಯ, ಬಿಕಾಸ್ ಈ ಈಸ್ ದಟ್ ಕೈಂಡ್ ಆಫ್ ಟೆಕ್ನಿಷಿಯನ್. ನಾನು ಅದಕ್ಕೆ ನಾನು ಹೇಳ್ತೀನಲ್ಲ, ಪ್ರತಿ ಮಾತಲ್ಲೂ ನಾನು ಹೇಳೋದೇನೆಂದರೆ, ಆಗಿನ ಕಾಲಕ್ಕೆ ಬಜೆಟ್ ಅದು ಇದು ಬಿಡಿ, ಬಜೆಟ್ ಹಾಕೋದು ಇವಾಗಲೂ ಕಷ್ಟನೇ, ಆಗಿನ ಇಷ್ಟು ಕಷ್ಟ ಇದ್ದಿರೋದು. ಸಿನಿಮಾ ರಂಗಕ್ಕೆ ಕೆಲವರು ಕೊಡುಗೆಗಳನ್ನು ಕೊಡ್ತಾರೆ. ಸಿನಿಮಾ ರಂಗವನ್ನು ಸಿನಿಮಾಗಳನ್ನು ಬಳಸಿಕೊಂಡು ತಾವು ಶ್ರೀಮಂತರಾಗಿರೋರು ಹಲವರು ಇದ್ದಾರೆ. ಸಿನಿಮಾ ರಂಗವನ್ನು ತಮ್ಮ ಕೊಡುಗೆಗಳಿಂದ ಶ್ರೀಮಂತರಾಗಿ ಮಾಡಿಸಿರೋರಲ್ಲಿ ಕೆಲವರು ಅನ್ನೋದ್ರಲ್ಲಿ ಮುಂಚೂಣಿಯಲ್ಲಿ ನಂಬಡಿಸಬೇಕು. ಆ ಕಾರಣಕ್ಕೆ ನಮ್ಗೆ ಅವ್ರ ಬಗ್ಗೆ ತುಂಬ ಗೌರವ. ನಮ್ಮ ಚಿತ್ರರಂಗವನ್ನು ಅವರು ಶ್ರೀಮಂತವಾಗಿ ಮಾಡಿದ್ದಾರೆ. ಅವ್ರ ಕೊಡುಗೆಗಳನ್ನ ಅವ್ರ ಸಿನಿಮಾಗಳು ಕೊಟ್ಟಿರೋದು, ಟೆಕ್ನಿಕ್ಸ್ ಯೂಸ್ ಮಾಡಿರೋದು, ಅವರು ಜನರನ್ನು ನೋಡ್ಕೊಳ್ತಾ ಇದ್ದಿರೋದು. ಶಾಂತಿಕ್ರಾಂತಿಗೆ ಮಾಡಿರೋ ಎಲ್ಲ ಮಕ್ಕಳನ್ನು ಕೇಳಿದೆ, ದೇ ಆರ್ ಟೇಕನ್ ಕೇರ್ ಆಫ್ ವೆರಿ ವೆಲ್. ಅಷ್ಟು 200 ಜನನ ಕರ್ಸೋದು, ಸೆಟ್ಟಿಗೆ ಕರ್ಸೋದು, ಒಂದು ಇಂಟರ್ವ್ಯೂ ವ್ಯವಸ್ಥೆ ಮಾಡಿಸೋದು, ಇಟ್ಸ್ ನಾಟ್ ಅ ಜೋಕ್. ರವಿ ಸರ್ ಸೆಟ್ಟಲ್ಲಿ ಯಾವಾಗಲೂ ಚೆನ್ನಾಗಿರೋದು, ಆಲ್ವೇಸ್ ವೆರಿ ವೆಲ್ ಟೇಕನ್ ಕೇರ್ ಆಫ್. ಸೊ ಈ ಥರದ್ದನ್ನೆಲ್ಲ ರವಿ ಸರ್ ಆಗಿಂದನೂ ಮಾಡಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಪ್ರೀತಿ ಜಾಸ್ತಿ. ಅವ್ರು ಯಾವತ್ತೂ
ಅವ್ರು ಕಡಿಮೆ ಮಾಡ್ಕೊಂಡಿರ್ಬೇಕಾದ್ರೆ ಅವ್ರು ಸೋತು ಅವ್ರು ಕಳ್ಕೊಂಡು ನಮ್ಮನ್ನು ಶ್ರೀಮಂತರನ್ನು ಮಾಡಿದ್ದಾರೆ. ನಿಮ್ಮ ಅದಕ್ಕೆ ಅವ್ರ ಬಗ್ಗೆ ಧನ್ಯತೆ ಇದೆ. ಒಬ್ಬ ಕನ್ನಡಿಗನಾಗಿ ನಿಮಗೆ ಮೊದಲನೇದಾಗಿ ಧನ್ಯತೆ ಇದೆ. ಒಬ್ಬ ಸಿನಿಮಾ ಇಂಡಸ್ಟ್ರಿಯನಾಗಿ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಪ್ರೌಡ್ ಆಫ್ ವಾಟ್ ಶಿ ಇಸ್ ಡನ್. I think it doesn't matter to me that the film didn't do well. It doesn't matter. We use Ravi sir was always ನಮಗೆಲ್ಲ ತುಂಬ Ravi sir was very sick. ಆ ಸಮಯದಲ್ಲಿ ಒಂದಷ್ಟು ಸಮಸ್ಯೆಗಳಾಯಿತು ಅವರಿಗೆ ಒಂದು ಬಿಕಾಸ್ ಆವಾಗೆಲ್ಲ ತುಂಬ ಏನಂದರೆ ಅಷ್ಟಾಗಿ ಅದ್ರ ಬಗ್ಗೆ ನೋಡಿರದೇ ಇರೋದ್ರಿಂದ ಮಾತನಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಹೌದು. ಬಿಕಾಸ್ ಏನು ಹೇಳಿರುತ್ತೆ ಗಾಳಿ ಮಾತುಗಳಾಗಿರ್ಬೋದು, ನಾವು ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಒಂದಷ್ಟು ಪ್ರೊಟೆಸ್ಟ್ಗಳಾಗುತ್ತೆ, ರವಿಚಂದ್ರನ್ ಅವರ ಒಂದು ಹೆಸರೆಲ್ಲ ಹಾಳು ಮಾಡುವಂಥ ಕೆಲಸಗಳಾಗುತ್ತೆ. ಸೊ ಅದೆಲ್ಲವೂ ಕೂಡ ಸಿನಿಮಾ ಹೊರತಾ ಬಿಟ್ಟು ಅನ್ನುವಂಥ ಒಂದಷ್ಟು ಚರ್ಚೆಗಳು. ಆಗ ನಾನು ಇದೆಲ್ಲ ನೋಡಿದಾಗ ನಾನು ತುಂಬ ಚಿಕ್ಕವನು, ನಾನು ವಯಸ್ಸಿದ್ದೆ ದೊಡ್ಡವರದ್ದು ನಾನು ವಯಸ್ಸಿದ್ದೆ ಅದು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗೆ ಇರಲಿಲ್ಲ, ಅಷ್ಟೊಂದು ಅರಿವು ಇರಲಿಲ್ಲ, ತಿಳುವಳಿಕೆನೂ ಇರಲಿಲ್ಲ. ಈಗ ಅದೆಲ್ಲ ನಡೆದುಕೊಂಡು ಘಟನೆ ಆಗಿರೋದ್ರಿಂದ ನನ್ನ ಬಗ್ಗೆ ನಮಗೆ ಅದ್ರ ಬಗ್ಗೆ ಅರ್ಥ ತಿಳುವಳಿಕೆ ಎತ್ಕೊಂಡು ಮಾತನಾಡೋದಕ್ಕೆ ತಪ್ಪಾಗುತ್ತೆ. ಬಟ್ ಒಂದು ಸಿನಿಮಾದ ಯಶಸ್ಸಿಗೆ ಹೇಗೆ ನೂರಾರು ಕಾರಣಗಳು ಇರ್ತವೆ. ಒಂದು ಸಿನಿಮಾ ಯಶಸ್ವಿ ಆಗಲಿಲ್ಲ ಅನ್ನೋದಕ್ಕೂ ನೂರಾರು ಕಾರಣಗಳಿರುತ್ತೆ. ಅದರಲ್ಲಿ ಇದು ಒಂದು ಇದ್ದಿತ್ತು. ಹುನ್ನಾರ ನಡೀತಾ ಏನೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತನಾಡೋಕ್ಕಾಗಲ್ಲ. ಬಟ್ ಈ ಥರ ಒಂದು ಸಿನಿಮಾ ಆಗ ಗೆದ್ದಿದ್ದಿದ್ರೆ ಐ ಥಿಂಕ್ ತುಂಬ ಚೆನ್ನಾಗಿರೋದು. ಗೆಲ್ಲಿಲ್ಲ ಅನ್ನೋದು ಒಂದು ವಿಷಾದದ ವಿಷಯ ಅಷ್ಟೇ. ಸರ್ ಜೂಲಿ ಚಾವ್ಲಾ ಅವ್ರನ್ನ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರಿ ರೀಸೆಂಟ್ಲಿ ಬಾಂಬೆಲ್ಲಿ ಅಂತ. ಇಲ್ಲ, ರೀಸೆಂಟ್ಲಿ ಇಲ್ಲ, ತುಂಬ ವರ್ಷ ಆಯಿತು. 20 ಇಯರ್ಸ್ಗಿಂತ ಜಾಸ್ತಿ ಆಯಿತು. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅವಾಗಿನ. ಜಸ್ಟ್ ಹ್ಯಾಪನ್ ಟು ಮೀಟ್ ಹರ್. ಶಿ ವಾಸ್ ವರ್ಕಿಂಗ್, ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದ ಸಿನಿಮಾ ಒಂದು ಇದರಲ್ಲಿ ಐ ಜಸ್ಟ್ ಹ್ಯಾಪನ್ ಟು ಮೀಟ್ ಹರ್. ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಿಕೊಳ್ಳಿ. ರಜನಿಕಾಂತ್ ಸರ್ ನಾನು ನಮಗೆ ಅಮೃತ ಮಹೋತ್ಸವ ಫಂಕ್ಷನಿಗೆ ಬಂದಿದ್ದಾಗೆ ಲಾಸ್ಟ್ ವೀಕ್ ಮಾಡ್ಬೋದು. ಅದೊಂದು ಆಸೆ ಇದೆ. ಬಟ್ ಏನಂದರೆ ನಮಗೆಲ್ಲ ಅವ್ರಗಳ ಬಗ್ಗೆ ತುಂಬ ಗೌರವ ಜಾಸ್ತಿ ಇದೆ. ಗೌರವ ಇದೆ, ಕೆಲವೊಂದು ವಿಷಯದಲ್ಲಿ ಭಕ್ತಿ ಅನ್ನೋಷ್ಟು ಗೌರವ ಇರುತ್ತೆ. ಅವ್ರ ಜೊತೆಗೆಲ್ಲ 1 ಸರ್ತಿ 2 ಸರ್ತಿ 3 ಸರ್ತಿ ಮೀಟ್ ಮಾಡಿದ್ದೀವಿ, ಅವ್ರ ಜೊತೆಗೆ ಮಾತನಾಡಿದ್ದೀವಿ ಅನ್ನೋದೇ ಒಂದು ಖುಷಿ ಇರುತ್ತೆ. ಅದು ಪದೇ ಪದೇ ಮೀಟ್ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಸಮಯ ಆಗಲಿ ಸಂದರ್ಭ ಆಗಲಿ ಒದಗಿ ಬಂದಿಲ್ಲ. ಒದಗಿ ಬಂದರೆ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಇಂಟ್ರ್ಯಾಕ್ಟ್ ವಿತ್ ಆಲ್ ಆಫ್ ದೆಮ್. ಬಿಕಾಸ್ ಎಲ್ಲರಂತೆ ನನಗೂ ಕುತೂಹಲ ಇರುತ್ತೆ. ಅವರೆಲ್ಲ ಅಷ್ಟು ದೊಡ್ಡದಾಗಿ ಬೆಳೆದಿರ್ತಾರೆ, ಅಷ್ಟು ಇದಾಗ ಒಂದು ದೊಡ್ಡ ಸಾಧನೆ ಮಾಡಿರ್ತಾರೆ. ಅಂಥವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಬೇಕು, ಅವ್ರು ಎಂಥ ವ್ಯಕ್ತಿತ್ವ ಅಂತ ತಿಳ್ಕೊಳ್ಬೇಕು ಅನ್ನೋದು ನಮಗೂ ಇರುತ್ತೆ. ಬಿಕಾಸ್ ನಾವು ಎಲ್ಲೋ ಒಂದು ಕಡೆ ಅವರು ಸಾವಿರಾರು ಹೆಜ್ಜೆ ನಡೆದು ಬಂದಿರೋದ್ರಲ್ಲಿ ಮೊದಲನೇ ಹೆಜ್ಜೆ ನಾವು ಇರ್ತಾ ಇರ್ತೀವಿ. ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಹೇಗೆ ಥಿಂಕ್ ಮಾಡ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ನನಗೂ ಒಂದು ಕಲ್ತ್ಕೊಳ್ಳೋ ಆಸೆ ಇರುತ್ತೆ. ಸೊ ಆ ಇದರಲ್ಲಿ ಮೀಟ್ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಐ ಹ್ಯಾವನ್ಟ್ ಮೆಟ್ ಹಿಮ್. ಆ ಫಂಕ್ಷನ್ನಲ್ಲಿ ಲಾಸ್ಟ್ ಮೀಟ್ ಮಾಡಿದ್ವಿ. ಆ್ಯಂಡ್ ಅದ್ರ ನಂತರ ನಾನು ಸಿಂಹ ಸ್ವಲ್ಪ ಶೋ. ಸೊ ಈಗ ಅವಕಾಶ ಅಂತ ಸಿಕ್ಕಿಲ್ಲ. ಹೋಪ್ಫುಲಿ ಐ ಗೆಟ್ ಟು ಮೀಟ್ ಆಲ್ ಆಫ್ ದೆಮ್ ಅಗೇನ್. ನಾಗಾರ್ಜುನ ಅವ್ರ ಮಗ ಸಿಗ್ತಾ ಇರ್ತಾನೆ, ಕ್ರಿಕೆಟ್ ಆಡುವ ನಾವು ಪ್ರತಿ ಸರ್ತಿ ಇದು ಮಾಡ್ತಾ ಇರ್ತೀನಿ. ನಾಗಾರ್ಜುನ ಅವರು ಅದಾದಮೇಲೆ ನನಗೆ ಅಗೇನ್ ಸಿಕ್ಕಿದ್ರು ಒಂದು 2 ಸರ್ತಿ. ಅಗೇನ್ ಹಿ ವಾಸ್ ಆಲ್ಸೋ ವೆರಿ ವೆರಿ ಹ್ಯಾಪಿ ಟು ನೋ ದಟ್. ಸೊ ಬಟ್ ಜೂಹಿ ಚಾವ್ಲಾ ಅವರು ತುಂಬ ಖುಷಿ ಪಟ್ಟಿದ್ದಾರೆ. ಹೌದು, ನನಗೆ ಅವ್ರ ಮೇಲೆ ತುಂಬ ಕ್ರಶ್ ಇತ್ತು. ನಾನು ಹೇಳ್ಕೊಂಡಿದ್ದೆ ದೊಡ್ಡವನಾದ್ಮೇಲೆ ಅದೇ ಸಿಕ್ಕಿರುತ್ತೆ. ಏನು ನನ್ನ ಮೊದಲನೇ ಕ್ರಶ್ ಅಂತ ಹೇಳ್ಕೊಂಡಿದ್ದೆ. ನಿಮ್ಮ ಪೋಸ್ಟರ್ ಎಲ್ಲ ನನ್ನ ರೂಮಲ್ಲಿ ಇರ್ತಾ ಇತ್ತು ಅಂತ ಹೇಳ್ಕೊಂಡಿದ್ದೆ. ತುಂಬ ಬ್ಲಶ್ ಮಾಡಿಬಿಟ್ಟಿದ್ದೆ. ಓ ಈ ಚಿಂಟು ದೊಡ್ಡ ಆಗ್ಬಿಟ್ಟಿದೆ ಇವಾಗ, ನೀವತ್ತ ಚೋಟುನೋ ಅಂತ ಹೇಳೋದು. ಸೊ ಆ ಥರ ಶುಕ್ರ. ಮತ್ತೆ ಕ್ರಿಕೆಟ್ ಅಂದರೆ ಭಾಳ ಪ್ರೀತಿ ಸೀರೀಸನ್ಗೆ. ರೀಸೆಂಟ್ಲಿ ಯಾವುದೋ ಟ್ರೋಫಿ ತೊಗೊಂಡಿದ್ದು ನೋಡಿದೆ ಸೀಸನ್ ಫಸ್ಟ್ ಐ ಥಿಂಕ್. ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮುಳುಬಾಗಿಲು ಎಣ್ಣೆ ಅಷ್ಟು ನಮ್ಮ ಸಾಯಿಗೆ ಪ್ರೊಡ್ಯೂಸರ್ ಅವರು ಏರ್ಪಡಿಸಿದ ಒಂದು ಟೂರ್ನಮೆಂಟು ಇಂಡಸ್ಟ್ರಿಗೆ ಅಂತ ಮಾಡಿತ್ತು. ಅದರಲ್ಲಿ ನನ್ನ ಕ್ಯಾಪ್ಟನ್ಸಿಯಲ್ಲಿ ನಾವು ಗೆದ್ವಿ ನಮ್ಮ ಟೀಮ್. ಖುಷಿ. ಕ್ರಿಕೆಟ್ ಎಷ್ಟು ಅಂದರೆ ಒಂದಷ್ಟು ಸ್ಟ್ರೆಸ್ ಪ್ರೆಷರ್ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳೆಲ್ಲರೂ ಕೂಡ ಬ್ಯಾಡ್ಮಿಂಟನ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇರ್ತದ ಅದಕ್ಕೆ ಅಂತ ಟೈಮ್ ಎತ್ತಿಕ್ಬಿಡ್ತಾರೆ ಸರ್. ಅಂದರೆ ಒಂದು ಫಿಟ್ನೆಸ್ಗೆ ಅಂತಲೇ ಹೆಲ್ಪ್ ಆಗಿತ್ತು. ಸಿಂಪಲ್ ಆಗಿದ್ದಕ್ಕೆ ಇನ್ನೇನಿಲ್ಲ ಅಂದರೂ ಫಿಟ್ನೆಸ್ ಸಿಗುತ್ತೆ. ಆ್ಯಂಡ್ ದಿನನಿತ್ಯದ ಒತ್ತಡ, ಕೆಲಸದ ಒತ್ತಡಗಳಲ್ಲಿ ಅದೊಂದು ನಮಗೆ ಸ್ಟ್ರೆಸ್ ಬಸ್ಟರ್. ಈ ಹೆಣ್ಮಕ್ಳು
ಜನರಲೈಸ್ ಮಾಡ್ತಿದ್ದೀನಿ ಅಂತ ಹೇಳ್ತೇನೆ. ಹೆಣ್ಮಕ್ಳಿಗೆ ಶಾಪಿಂಗ್ ಹೋದ್ರೆ ಹೇಗೆ ಸ್ಟ್ರೆಸ್ ಬಸ್ಟರ್ ಅಂತೀರೋ, ಓಕೆ ಈಗ ಏನಾದರೂ ಕೊಡಬೇಕು ಅಂತಾನೆ ಇಲ್ಲ, ವಿಂಡೋ ಶಾಪಿಂಗ್ಗೆ ಅಂತ ಸುಮ್ಮನೆ ನೀವು ನಿಮ್ಮ ಫ್ರೆಂಡ್ಸ್ ಹೋಗ್ತೀರಿ ತಾನೆ, ನಿಜ ಇದೆ. ನಿಜ ಯಾಕೆ ಖುಷಿಯಾಗುತ್ತೆ, ಕರೆಕ್ಟ್ ತಗೊಳ್ಬೇಕು ಅಂತ ಏನಿಲ್ಲ, ಮಾತಾಡೋಕ್ಕೆ ಇದು ಮಾಡೋಕ್ಕೆ. ಆ ಥರ ಕ್ರಿಕೆಟು ಈ ಒಟ್ಟಿಗೆ ಸೇರಿ ಆಟ ಆಡೋದು ಅಂದರೆ ಗಂಡ್ಮಕ್ಳು ಒಂಥರ ಸ್ಟ್ರೆಸ್ ಬಸ್ಟರ್ ಓಕೆ ಅಲ್ವಾ. ಹ್ಮ್ ಇನ್ನೊಂದು, ಈಗ ನಾವು ನಟರು ಎಲ್ಲ ಒಟ್ಟಿಗೆ ಸೇರಿಸ್ತೀವಿ, ಟೆಕ್ನಿಷಿಯನ್ಸ್ ಒಟ್ಟಿಗೆ ಸೇರ್ತೀವಿ, ಹ್ಮ್ ಸಿನಿಮಾ ಜರ್ನಲಿಸ್ಟ್ಸ್ ಅವೆಲ್ಲ ಸಿಗ್ತೀವಿ, ನಿಮ್ಮ ಸ್ನೇಹಿತರೆ ಹಲವಾರು ಜನ ಆಡ್ತಾರೆ ನಮ್ಮ ಜೊತೆಗೆ. ಕರೆಕ್ಟ್ ಸೊ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಒಂದು ಹೆಲ್ತಿ ಆಗಿರೋ ಟಾಕ್ಗಳು ಬರುತ್ತೆ. ಡಿಸ್ಟೆನ್ಸ್ ಅನ್ನೋದು ಇರುತ್ತಲ್ಲ, ಒಂದು ಡಿಸ್ಟೆನ್ಸ್ ಇರುತ್ತೆ, ಅದು ಕಡಿಮೆ ಆಗುತ್ತೆ ಒಟ್ಟಿಗೆ ಆಡಿದಾಗ. ಸೊ ನಾವು ಎಷ್ಟೋ ಜನರಿಗೆ ನಾವು ಹತ್ತಿರವಾಗಿದ್ದೀವಿ, ಎಷ್ಟೋ ಜನರು ನಮಗೆ ಹತ್ತಿರವಾಗಿದ್ದಾರೆ. ಕೆಲವರಿಗೆ ಒಂದು ಇರುತ್ತೆ, ಇರೋಣಪ್ಪ ಅಂತ. ಜೊತೆಗೆ ಆಡುವಾಗ ಅದು ಇಟ್ಕೊಳಕ್ಕಾಗಲ್ಲ. ಜೊತೆಗೆ ಆಡಿದ ನಂತರ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ, ಆ ಬಾಂಡಿಂಗ್ ಲೆವೆಲ್ ಬೇರೆ ಆಗುತ್ತೆ. ಸೊ ಆ ರೀತಿ ಆದಾಗ ಅದು ಚಿತ್ರರಂಗವನ್ನು ಹತ್ತಿರಕ್ಕೆ ತಂದಿದೆ ಈ ಥರ ಕ್ರಿಕೆಟ್ ಟೂರ್ನಮೆಂಟ್ಸ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಕೊಲಾಬ್ರೇಟ್ ಮಾಡೋದಕ್ಕೆ ಇದು ಮಾಡೋದಕ್ಕೆ ಎಷ್ಟೋ ಜನ, ಈಗ ನಾನು ಈ ಥರದ್ದು ಮಾಡ್ತಾ ಇದ್ದೀನಿ, ನೀನೇನು ಮಾಡ್ತಾ ಇದ್ದಿ ಅಂತ ಕೇಳೋರು ಇರ್ತಾರೆ, ನನಗೆ ಕೆಲಸ ಕೊಡಮ್ಮ ಅಂತ ಕೇಳೋರು ಇರ್ತಾರೆ, ಯಾರೇ ಇರ್ಬೋದು. ನಾನು ಈ ಥರದ್ದೇನೋ ಅಂದ್ಕೊಂಡಿದ್ದೀನಿ, ವಾಟ್ ಡು ಯು ಥಿಂಕ್ ಅನ್ನೋರು, ಇದಾಗಲ್ಲ ಗುರು, ಇದು ಚೆನ್ನಾಗಿರಲ್ಲ, ಮಾಡಬೇಡ, ಕೈ ಸುಟ್ಕೋತೀಯ ಅಂತ ಹೇಳೋರು, ಅಥವಾ ಇದು ಮಾಡಮ್ಮ ಸಖತ್ತಾಗಿರುತ್ತೆ ಅನ್ನೋರು ಯಾರಾದರೂ ಸಿಗ್ತಾರೆ ನೋಡಿ. ಸಮ್ಟೈಮ್ಸ್ 10 heads ಆರ್ ಬೆಟರ್ ದೆನ್ 1, 100% ಅಲ್ವಾ ನೀವು. ಸೊ ಆ ರೀತಿಯಲ್ಲಿ ನೋಡಿದಾಗ ಚಿತ್ರರಂಗ ಅನ್ನೋದೇ ಒಂದು ಕೋಆಪರೇಟಿವ್ ಸೊಸೈಟಿ ಆಗಿರೋದ್ರಿಂದ, ಕೋಆಪರೇಟ್ ಮಾಡಿದ್ರೆ ನೀವು ನನಗೆ ಸಹಕಾರ ನೀಡಿದ್ರಿಂದ ನನ್ನ ಕೆಲಸ ಆಗೋಕ್ಕೆ ಸಾಧ್ಯ ಅನ್ನೋವಂಥದ್ದು ಇದ್ದಾಗ ಅದು ಸ್ನೇಹದಿಂದ ಮುಂದುವರೆ ತುಂಬ ಒಳ್ಳೆಯದು. ಆ್ಯಂಡ್ ಸ್ನೇಹ ಬೆಳೆಸೋದಕ್ಕೆ ವಿಷ್ಣು ಸರ್ ಆ ಟೈಮಲ್ಲಿ ಒಂದು ಸ್ನೇಹಲೋಕ ಅಂತಲೇ ಒಂದು ಇದನ್ನು ಶುರು ಮಾಡಿದ್ದು ಜನ. ಸೊ ಆ ನಿಟ್ಟಿನಲ್ಲಿ ಈಗ ಎಲ್ಲರೂ ಹೆಚ್ಚೆಚ್ಚು ಜನ ಮಾಡ್ತಾ ಇದ್ದೀವಿ. ರಾಜ್ ಕಪ್ ಇರ್ಬೋದು, ಸುದೀಪ್ ಅವರು ಆರ್ಗನೈಸ್ ಮಾಡೋ KCC ಇರ್ಬೋದು, 1-2-3 ಟೂರ್ನಮೆಂಟ್ಸು ಒಂದು ಲೆವೆಲಲ್ಲಿ ನಡೆಸ್ತಾರೆ, ಆ್ಯಂಡ್ ಪ್ರೊಫೆಷ್ನಲ್ ಆಗಿ ನಡೆಸ್ತಾರೆ. ಆ್ಯಂಡ್ ಎಲ್ಲರಿಗೂ ಬೆರೆಯೋದು ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಫಿಟ್ನೆಸ್ಸು ಎಲ್ಲ ಮೇಂಟೈನ್. ಸೊ ಹಂಗಾಗಿ ಇವಾಗ ಎಲ್ಲರೂ ಸೇರ್ತಾ ಇದ್ದೀವಿ, ಹೆಚ್ಚು ಸೇರ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಗಳಿಗೂ ಈಗ ನಾವು ನಾನು ಸಿನಿಮಾ ಪಾರ್ಟಿಗೆ ಹೋಗೋದ, ನನ್ನ ಸ್ನೇಹಿತರು ಯಾರು ಸಿಗೋದೇ ಇಲ್ಲ. ಅದರ್ವೈಸ್ ಕ್ರಿಕೆಟ್ ಆಡೋಕ್ಕೆ ಹೋದಾಗ ನಮಗೆಲ್ಲ ಸಿಗ್ತಾರೆ. ಸೊ ನನಗೆ ಹಂಗೆ ನನ್ನ ಸ್ನೇಹಿತರನ್ನ ಮೀಟ್ ಮಾಡೋದಕ್ಕಿಂತ ಸಿನಿಮಾ ಪಾರ್ಟಿಗೆ ಹೋಗೋಕ್ಕೆ ನನಗೆ ಆಗಲ್ಲ, ನನಗೆ ಇಷ್ಟ ಇಲ್ಲ. ಕ್ರಿಕೆಟ್ ಫೀಲ್ಡಲ್ಲಿ ಆದರೆ ಆರಾಮಾಗಿ ಮಾತಾಡ್ಕೊಂಡು ಒಂದು 2 ದಿವಸ ಕಷ್ಟ ಸುಖ ಹಂಚ್ಕೊಂಡು ಬರಬೇಕು. ಸೊ ದಟ್ಸ್ ಅ ಗುಡ್ ವೇ ಟು ಸ್ಪೆಂಡ್ ಯುವರ್ ಡೇ ಆಲ್ಸೋ. ಹಾಗಾಗಿ ಸೂಪರ್. ಸರ್, ಹಯಗ್ರೀವದಲ್ಲಿ ವಿಲನ್ ಪಾತ್ರ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಎಲ್ಲರೂ ಕೂಡ. ತುಂಬ ದಿನಗಳ ನಂತರ ಆ ಶೇಡಲ್ಲಿ ನೋಡಿದ್ದು ನಾವು, ವಿಲನ್ ಶೇಡಲ್ಲಿ. ಸೊ ಏನನ್ಸ, ಅದಾದ ನಂತರ ಈ ಒಂದು ಪ್ರಾಜೆಕ್ಟ್ಸು ಮತ್ತೆ ಏನು ಅನಿಸ್ತು ಸರ್ ಆ ಸಿನಿಮಾ? ಹೈಗ್ರೀವ ನಾನು ಸಿನಿಮಾ ನಾನು ಕೇಳೋಕೆ ಮುಂಚೆನೇ, ಸಿನಿಮಾ ಕಥೆ ಏನು ಅಂತ ಕೇಳೋಕೆ ಮುಂಚೆನೇ ಒಪ್ಕೊಂಡ್ಬಿಟ್ಟಿದ್ದೆ. ಓಕೆ, ಹೇಳಿದ್ನಲ್ಲ ಮಂಜು ಅವರದ್ದು ಪ್ರೊಡಕ್ಷನ್ ಅದು ಅಂತ. ಅಗೇನ್ ಮಂಜು ಅವ್ರದ್ದು ಟೀಮ್ನಲ್ಲಿ ನಾನು ರಾಜ್ ಕಪ್ ಆಡಿದ್ದೆ. ನಾನು ಆಡಿದ ಮೊದಲನೇ ಆವೃತ್ತಿಯನ್ನು ಗೆದ್ದಿದ್ವಿ. ಆಗ್ಲಿಂದಲೂ ನಾವು ಒಟ್ಟಿಗೆ ಆಡ್ತಾ ಇದ್ವಿ. 3 ವರ್ಷ ಸತತವಾಗಿ ನಾನು ಅವ್ರದ್ದೇ ಟೀಮ್ದು ಆಡ್ತಾ ಇದ್ದೆ. ಸೊ ಆ ಟೈಮ್ನಲ್ಲಿ 2ನೇ ಸೀಸನ್ ಆಡುವಾಗ ಹೇಳಿದ್ರು, ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನವಂಬರ್ ಮೇಲೆ ಯಾವಾಗ ಆಡಿಸ್ದು ಯಾವ ಜನವರಿ ಫೆಬ್ರವರಿಗೆ ನಾನು ಲಾಂಚ್ ಮಾಡ್ತಾ ಇರ್ತೀನಿ. ಆ ಸಿನಿಮಾದಲ್ಲಿ ನೀವು ಇರಲೇಬೇಕು, ಇವೇ ಮಾಡಬೇಕು ಅಂತ. ಸರಿ, ನಿಮಗೋಸ್ಕರ ನಾನು ಮಾಡೇ ಮಾಡ್ತೀನಿ ಅಂತ ನಾನು ಆವಾಗಲೇ ಮಾತು ಕೊಟ್ಟಿದ್ದೆ. ಆಮೇಲೆ ಫೆಬ್ರವರಿನಲ್ಲಿ ರಘು ಬಂದು ನನ್ನ ಕತೆ ಹೇಳಿದ್ದು, ಹೀಗೆ ಸರಿ ಈ ಥರ ಶೇಡ್ ಇಟ್ಕೊಂಡು ಮಾಡ್ತಾ ಇದ್ದೀನಿ, ನೀವು ಮಾಡ್ತೀರಾ? ನಾನು ಎಕ್ಸ್ಕ್ಯೂಸ್ ಮೀ ಆದಮೇಲೆ ಯಾವ ನೆಗೆಟಿವ್ ಶೇಡ್ ರೋಲ್ಸ್ ಮಾಡೇ ಇರಲಿಲ್ಲ ಆವಾಗಿಂದ. ಐ ಥಾಟ್ ಇಟ್ ವಾಸ್ ಅ ಗುಡ್ ಥಿಂಗ್ ಟು ಡೂ. ಆ್ಯಂಡ್ ಚೆನ್ನಾಗಿ ಬರೆದಿದ್ದು ಕತೆ, ನನ್ನ ಪಾತ್ರವನ್ನು ಚೆನ್ನಾಗಿ ಬರೆದಿಟ್ಟು. ಸೊ ಅಗೇನ್ ಪರ್ಫಾರ್ಮೆನ್ಸಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಪ್ಕೊಂಡೆ. ಆ್ಯಂಡ್ ಮಂಜು ಅವ್ರಿಗೋಸ್ಕರ ನಾನು, ಅಲ್ಲದಿ ಮಂಜುನಾಥ್ ಅವ್ರಿಗೋಸ್ಕರ ನಾನು ಸಿನಿಮಾ ಮಾಡಿದ್ದು. ಅಂದರೆ ಚೆನ್ನಾಗಿ ನೋಡ್ಬಂತ ಈ ಪಾತ್ರನ ತುಂಬ ಇಷ್ಟಪಟ್ಟು ಚೆನ್ನಾಗಿ. ಅದೇನೋ ಎಕ್ಸ್ಕ್ಯೂಸ್ ಮೀ ಆಗಿರ್ಬೋದು, ಈಗ ಹೈಗ್ರೀವ್ ಆಗಿರ್ಬೋದು, ನಾನೇ ಸ್ವಲ್ಪ ನೆಗೆಟಿವ್ ಶೇಡ್ಸಲ್ಲಿ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತೆ ಅನ್ನಿಸ್ತಾ ಇದೆ. ನಾನೇ ಯೋಚನೆ ಮಾಡಬೇಕು ಇವಾಗ. ಓಕೆ, ನನಗೆ ಎಕ್ಸ್ಕ್ಯೂಸ್ ಮೀ ಆದಮೇಲೆ ನನಗೆ ಒಂದು ಸಾಂಗ್ ತುಂಬ ನೆನಪಾಗೋದಂದರೆ ಬಚ್ಚಿಕೊಂಡು ನಮ್ಮ ಸಾಂಗ್. ಅದರಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಸಾಂಗ್ ಲಿರಿಕ್ಸ್ ಆಗಿರ್ಬೋದು, ಎಲ್ಲದು ಆ ಸಾಂಗ್ ಈಗಲೂ ಕೂಡ ಟ್ರೆಂಡಿಂಗ್ ರೀಲ್ಸ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸಾಂಗ್ ಶೂಟ್ನ ಬೆನ್ಕ್ ಹಾಕೋದಾರೆ ಸರ್, ಸಕ್ಕ ಕಾಣಿಸ್ತಾ ಇದ್ರು ಅದರದ್ದು ಹಾಸಮ್ ಆಗಿ. ಅದು ನಿಮ್ಮ ಎಕ್ಸ್ಪ್ರೆಷನ್ನು ಅದು ಹೆಂಗೆ ಅಂದರೆ ಆ ಲಿರಿಕ್ಸೇ ನಿಮ್ಮ ಮುಖದ ಎಕ್ಸ್ಪ್ರೆಷನಿಂದ, ನಿಮ್ಮ ಹೃದಯದಿಂದ ಹಾಡ್ತೀರ ಆ ಲಿರಿಕ್ಸ್. ಸಂಗೀತಗಾರ ಅಲ್ವಾ, ಹುಟ್ಟಿನಿಂದ ಸಂಗೀತಗಾರ ಅಲ್ವಾ, ಅದಕ್ಕೆ ಸ್ವಲ್ಪ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅದು ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಬಟ್
ಸಿ ವಿ ಆಲ್ ದೇ ಟು ಡೂ ಅ ಜಾಬ್. ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಅಷ್ಟೇ. ಅದು ಪ್ರೀತಿ ತೋರಿಸಂದ್ರೆ ಪ್ರೀತಿನೂ ತೋರಿಸ್ಬೇಕಾಗತ್ತೆ, ಅಳು ಅಂದರೆ ಅಳಬೇಕಾಗತ್ತೆ, ಕೋಪ ತೋರಿಸಂದ್ರೆ ಕೋಪ ತೋರಿಸ್ಬೇಕಾಗತ್ತೆ. ಅದು ನಮ್ಮ ಕೆಲಸ. ಸೊ ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿ ಅಂತ ಅಂದ್ಕೊಳ್ತೀನಿ. ಅದು ರೊಮ್ಯಾನ್ಸ್ ನನ್ನ ಮುಖದಲ್ಲಿ ಕಾಣಿಸಿದೆ ಅಂದರೆ ಅದು ಆ್ಯಕ್ಟಿಂಗೆ. ನಿಜ ನಿಜ. ನಾನು ಹೀರೋಯಿನ್ ನೋಡ್ಬಿಟ್ಟು ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ತಿದ್ದೀನಿ ಅಂತಲ್ಲ. ಓಕೆ ಸರ್. ಸೊ ಐ ಮೀನ್ ಇಟ್ಸ್ ವೆರಿ ನೈಸ್ ಆಫ್ ಯು. ಆ ಥರದ್ದು ಒಳ್ಳೆ ಸಾಂಗ್ ಅದು. ಇಟ್ ವಾಸ್ ಅ ವೆರಿ ಗುಡ್ ಸಾಂಗ್. ಅದು ಶೂಟಿಂಗ್ ಎಲ್ಲ ನಾವು ಮಂಗಳೂರಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ, ಬೀಚ್ನಾಗಿ ಭಾಳ ಕಷ್ಟಪಟ್ಟು ಸಿಕ್ಕಾಪಟ್ಟೆ ಸೆಕೆಂಡ್ ಹ್ಯಾಂಡ್ ಶೂಟಿಂಗ್ ಮಾಡಿದ್ವಿ. ಬಟ್ ರಿಚಾ ವಾಸ್ ವೆರಿ ನೈಸ್ ಟು ವರ್ಕ್ ವಿತ್. ರಿಚಾ ಪಲ್ಲೋಡ್ ಅವರು ತುಂಬ ಕೋಆಪರೇಟಿವ್ ಆಗಿತ್ತು. ವೆರಿ ನೈಸ್. ನನ್ನ ಸಿನಿಮಾ ಜರ್ನಿನಲ್ಲಿ ಇದುವರೆಗೂ ನನಗೆ ಸಿಕ್ಕಿರೋ ಎಲ್ಲ ಕೋ-ಆರ್ಟಿಸ್ಟು ತುಂಬ ಒಳ್ಳೆ ಕೋ-ಆರ್ಟಿಸ್ಟು. ನನ್ನನ್ನು ಇಷ್ಟಪಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನಾನು ಅದನ್ನು ಇಷ್ಟಪಟ್ಟು ಚೆನ್ನಾಗಿ ನೋಡ್ಕೊಂಡ್ವಿ. ಸೂಪರ್. ಇನ್ನು ಎಕ್ಸ್ಕ್ಯೂಸ್ ಮೀರಿ ಸರ್, ಆ ಓವರ್ ಆಲ್ ಜರ್ನಿ ಬಗ್ಗೆ ಮಾತಾಡ್ತಾ ಬಿಟ್ಟು ಒಂದು ಎಪಿಸೋಡ್ ಫುಲ್ ಬೇಕಂತ ಅನ್ಸುತ್ತೆ. ಸೊ ಆ ಸಿನಿಮಾದಲ್ಲಿ ಈಗಲೂ ಕೂಡ ನೆನಪಾಗುವಂಥ, ನಿಮಗಿಷ್ಟ ಆಗುವಂಥ ಒಂದು ಡೈಲಾಗ್ ಆರ್ ಸಾಂಗ್. ಡೈಲಾಗ್ ಅಂತಂದರೆ ಅದು ಜನರಿಗೆ ಇಷ್ಟ ಆಗಿರೋದು ನಮಗೂ ಕೆಲವುದು ಹೆಚ್ಚು ಇಷ್ಟ ಆಗುತ್ತೆ. ಆ್ಯಂಡ್ ಐಕಾನಿಕ್ ಆಗಿಬಿಡುತ್ತೆ ಕೆಲವುದು. ನಾವು ಮಾಡೋ ಟೈಮ್ನಲ್ಲಿ ಆ ಊಹೆ ಮಾಡಿರೋಲ್ಲ ದಟ್ ಇಷ್ಟು ಚೆನ್ನಾಗಾಗುತ್ತೆ ಇದು ಅಂತ. ಬಟ್ ಎಕ್ಸ್ಕ್ಯೂಸ್ ಮಿ, ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ವಾಸ್ ಸಮಥಿಂಗ್ ಎಲ್ಸ್. ನಾವು ತುಂಬ ಶ್ರಮಪಟ್ಟು ಅದನ್ನು ಬರೆದಿದ್ರು. ಪ್ರೇಮ್ ಆ್ಯಂಡ್ ಮಗವಳ್ಳಿ ಸಾಯಿ ಕೃಷ್ಣ ನಾನು ಓದನ ಕೂತ್ಕೊಂಡು ಅದನ್ನು ಬರೆದಿದ್ವಿ. ನನ್ನ ಚಿಕ್ಕ ಪುಟ್ಟ ಇನ್ಪುಟ್ಸ್ ಇತ್ತು, ಅವ್ರು ಹೆಚ್ಚಾಗಿ ಬರೆದಿದ್ರು. ಆ್ಯಂಡ್ ಶೂಟ್ ಮಾಡೋದು ಕಷ್ಟ ಇತ್ತು, ಪ್ರೊಪೆಲ್ಲರ್ ಫ್ಯಾನ್ ಇಟ್ಕೊಂಡು ರೈನ್ ಎಫೆಕ್ಟ್ನಲ್ಲಿ ಎಲ್ಲ. ಸೊ ಅದು ಐ ಮೀನ್ ನಾವು ಕಷ್ಟನೂ ಪಟ್ಟಿದ್ವಿ, ಅದರ ಹಿಂದೆ ಪರಿಶ್ರಮನೂ ಇತ್ತು. ಆ್ಯಂಡ್ ಅದಕ್ಕೆ ಪ್ರತಿಫಲವಾಗಿ ಜನರೆಲ್ಲ ತುಂಬ ಇಷ್ಟಪಟ್ಟಿದ್ರು. ಆ್ಯಂಡ್ ಐಕಾನಿಕ್ ಸೀನ್ ಆಗಿದೆ ಅದು. ಇವಾಗಲೂ ಅದ್ರ ಬಗ್ಗೆ ಮಾತನಾಡ್ತಾರೆ. 20-25 ವರ್ಷ ಆಯಿತು ಸಿನಿಮಾ ಬಂದು. ಆ್ಯಂಡ್ ಆಗ್ಲಿಂದಲೂ ನನಗೆ ಸಿಕ್ಕೋರೆಲ್ಲರೂ ನಾನು ಅಷ್ಟು ಸರ್ತಿ ಈ ಸಿನಿಮಾ ನೋಡಿದ್ದೀನಿ, 8 ಸರ್ತಿ ನೋಡಿದ್ದೀನಿ. ಆ ಲಾಸ್ಟ್ ಸೀನ್ಗೋಸ್ಕರ ನಾನು 20 ಸರ್ತಿ 25 ಸರ್ತಿ ನೋಡಿದ್ದೀನಿ ಅಂತಲೇ ಹೇಳ್ಕೊಂಡು ಬಂದಾಗ ತುಂಬ ಖುಷಿ ಆಗುತ್ತೆ. ನಾವು ಪಟ್ಟಿರೋ ಕಷ್ಟ ಸಾರ್ಥಕ ಆಯಿತು ಅಂತ. ಸೊ ಆ ಇದರಲ್ಲಿ ಲೆಕ್ಕ ತಗೊಂಡ್ರೆ ನನಗೆ ಆ ಕ್ಲೈಮ್ಯಾಕ್ಸ್ ಸೀನ್ ವಾಸ್ ಅ ಸ್ಟ್ಯಾಂಡ್ ಔಟ್. ಐ ರಿಮೆಂಬರ್ ದಟ್ ಲೈಕ್ ಯಸ್ಟರ್ಡೇ. ಎಷ್ಟು ಜನ ತುಂಬ ರೀಲ್ಸ್ ಮಾಡ್ತಾ ಇರ್ತಾರೆ, ಇನ್ನೂ ಅದಕ್ಕೆ ರೀಲ್ಸ್ ಮಾಡ್ತಾರೆ, ಟ್ಯಾಗ್ ಮಾಡ್ತಾ ಇರ್ತಾರೆ. ಸೊ ಅದೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಇಟ್ ಹ್ಯಾಪನ್ಡ್ ಅಷ್ಟೇ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ದೇವ್ರ ದಯೆಯಿಂದ ನನಗೆ ಅವಕಾಶ ಸಿಕ್ತು. ಅದನ್ನು ಬಳಸ್ಕೊಳ್ಳೋದಕ್ಕೆ ಶಕ್ತಿ ಕೊಟ್ಟ ದೇವರು. ಆ್ಯಂಡ್ ಒಳ್ಳೊಳ್ಳೆ ತಂತ್ರಜ್ಞರನ್ನು ನನಗೋಸ್ಕರ ಕಳಿಸ್ದ ದೇವರು ಅಂತ ಅನ್ಸುತ್ತೆ. ಪ್ರೇಮ್ ಆಗಲಿ, ಮಗವಳ್ಳಿ ಸಾಯಿ ಕೃಷ್ಣ ಆಗಲಿ, ರಾಘವೇಂದ್ರ ಪ್ರಸಾದ್ ಆಗಲಿ, ಇವೆಲ್ಲ ಒಳ್ಳೊಳ್ಳೆ ತಂತ್ರಜ್ಞರು. ಸೊ ಅದನ್ನು ಪಡ್ಕೊಳ್ಳೋದಕ್ಕೆ ಒಂದು ಅದೃಷ್ಟ ಇರೋದು. ಸೊ ಅದ್ರ ಜೊತೆಗೆ ನಮ್ಮ ಪರಿಶ್ರಮ ಚೂರು ಇರುತ್ತೆ. ಸೊ ದೇವ್ರ ದಯೆಯಿಂದ ಚೆನ್ನಾಗಾಯ್ತು ಅಷ್ಟೇ. ಸೂಪರ್. ಸರ್, ಇವಾಗ ಅಷ್ಟು ಹಿಟ್ಟು ಸಿನಿಮಾ ಅಂದಾಗ ಇಲ್ಲಿ ಅಜಯ್ ಸರ್ ಆಗಿರ್ಬೋದು, ರಮ್ಯಾ ಮೇಡಮ್ ಆಗಿರ್ಬೋದು, ಏನಾದರೂ ಸಿಕ್ಕಾಗ ಅದ್ರ ಬಗ್ಗೆನೇ ಮಾತನಾಡ್ತೀವಿ. ಬಿಕಾಸ್ ಎಲ್ಲರೂ ಮಾತಾಡ್ತಾರೆ ಅಂದಾಗ ನಿಮಗೆ ಖುಷಿ ಇದ್ದೇ ಇರುತ್ತೆ, ಮಾತನಾಡ್ತೀರಿ. ಸೊ ಈ ರೀಸೆಂಟ್ಲಿ ಯಾವಾಗಾದರೂ ಸಿಕ್ಕಿದುಂಟಾ, ಮಾತಾಡಿದುಂಟಾ ರಮ್ಯಾ ಅಜಯ್ ಅವ್ರ ಜೊತೆಗೆ? ಇಲ್ಲ, ರಮ್ಯಾ ಅವರು ನನಗೆ ಅಗೇನ್ ಹಿಂಗೆ ಯಾವುದೋ ಫಿಲ್ಮಿ ಫಂಕ್ಷನ್ ಯಾವುದ್ರಲ್ಲ ಯಾವುದೋ ಮದುವೆಗೆ ಹೋಗಿದ್ದಾಗ ಅಲ್ಲಿ ಸಿಕ್ಕಿದ್ರು. ವಿ ಜಸ್ಟ್ ಪಾಸ್ಟ್ ಈಚ್ ಅದರ್. ನಮ್ಗೆ ಹಾಗೆ ಕಾಮನ್ ಕನೆಕ್ಷನ್ಸ್ ಅಂತ ಇಲ್ಲ, ಮೀಟ್ ಮಾಡೋಂಥ ಇದು ಇದಾಗಿಂದು ಇಲ್ಲ. ನಾನು ಹೆಚ್ಚು ಹೊರಗಡೆ ಹೋಗಲ್ಲ. ಅವ್ರ ವಲಯಗಳು ಬೇರೆ ಇರುತ್ತೆ, ನನ್ನ ವಲಯಗಳು ಬೇರೆ ಇರುತ್ತೆ. ಆ್ಯಂಡ್ ಅವರು ಇತ್ತೀಚೆಗೆ ಅವರು ರಾಜಕೀಯಕ್ಕೆ ಇದೆಲ್ಲ ಎಂಟರ್ ಆದಮೇಲೆ ಅವರದ್ದು ಪ್ರಯಾರಿಟೀಸು ಬೇರೆ ಇರ್ತದೆ. ಸಿನಿಮಾಕ್ಕೆ ಹೆಚ್ಚು ಅವರು ಟೈಮ್ ಕೊಡೋದಿಲ್ಲ, ಅಥವಾ ಆಗದೆ ಇರ್ಬೋದು. ಸೊ ಸಿನಿಮಾ ಫಂಕ್ಷನ್ಗಳಲ್ಲಾದರೂ ಮೀಟ್ ಮಾಡ್ತಾ ಇದ್ವಿ, ಅಲ್ಲೂ ಈಗ ಸಿಗೋದಿಲ್ಲ. ಬಟ್ ಶೀಸ್ ಆಲ್ವೇಸ್ ಬಿನ್. ನಾವು ಎಲ್ಲೇ ಯಾವಾಗಲೇ ಸಿಕ್ಕರೂ ಒಂದೇ ನಿಮಿಷ ಮಾತಾಡಿದ್ರು ತುಂಬ ಕಾರ್ಡಿಯಲ್ ಆಗಿ ಇರ್ತೀವಿ. ನಾವು ಆವಾಗ ಹೇಗಿದ್ವೋ ಅದು ಯಾವತ್ತು ಜಾಸ್ತಿ ಅಂತನೂ ಆಗಿಲ್ಲ, ಯಾವತ್ತೂ ಬಿದ್ದಿಲ್ಲ. ಅದು ವಿತ್ ಅಜಯ್ ಇಟ್ಸ್ ಅ ಡಿಫ್ರೆಂಟ್ ಇದು ಆಲ್ ಟುಗೆದರ್. ನಾನು ಅವನು ವರ್ಷಗಳು ಮಾತಾಡೋದಿಲ್ಲ ಅಥವಾ ಸಿಗೋದಿಲ್ಲ. ಬಿಕಾಸ್ ಅವನ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ, ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ನಾವು ಒಂದೊಂದು ವರ್ಷ ಮಾತಾಡೋದಿಲ್ಲ. ಬಟ್ ಸಿಕ್ಕರೆ ನಾವು ಚೆನ್ನಾಗಿ ಹೊಟ್ಟೆ ಹೊಡ್ಕೊಂಡಿರ್ತೀವಿ. ಅವ್ನು ಯಾವತ್ತೋ ಒಂದು ದಿವಸ ಇಲ್ಲೆಲ್ಲೋ ಹೋಗ್ತಾ ಇದ್ದವನು ಮನೆಗೆ ಬರ್ತೀನಿ ಅಂತ ಮನೆಗೆ ಬಂದ್ಬಿಟ್ಟು ಹೋದ. ಆ ಥರ ಹೀ ಸ್ಟೇಡ್ ಹಿಯರ್ ಫಾರ್ ಅ ವೈಲ್. ನಾನು ಮಾತಾಡ್ಕೊಂಡಿದ್ವಿ, ಆಮೇಲೆ ಹೊರಟ. ಅದಾದ್ಮೇಲೆ ನನಗೆ ಅವನಿಗೆ ಎಷ್ಟೋ ದಿವಸ ಮಾತೇ ಆಗಲಿಲ್ಲ, ಎಷ್ಟೋ ತಿಂಗಳುಗಳು ಮಾತಾಗಲಿಲ್ಲ. ಬಟ್ ಅಜಯ್ ಅಂದರೆ ನನಗೆ ಯಾವಾಗಲೂ ಅದು ಈಸ್ ಆಲ್ವೇಸ್ ಕ್ಲೋಸ್ ಟು ಮೈ ಹಾರ್ಟ್. ಸೂಪರ್. ಸೊ ಆ ಥರದ್ದು ಒಂದು ರಿಲೇಷನ್ಶಿಪ್ ನಮ್ಮದು ಅವನತ್ತೆ. ಬಿಕಾಸ್ ಐ ಲೈಕ್ ದಟ್ ಫೆಲೋ. ಹೀಸ್ ಬಿಕಾಸ್ ನಾವೆಲ್ಲ
ಅಂದರೆ ಒಟ್ಟಿಗೆ ಆ ಟೈಮ್ನಲ್ಲಿ ಕಷ್ಟಪಟ್ಟವರು. ನಾನು ಪಟ್ಟಿರೋ ಕಷ್ಟ ಅವನು ನೋಡಿದ್ದಾನೆ, ಅವನು ಎಷ್ಟು ಕಷ್ಟ ಅನುಭವಿಸಿದ್ದಾನೆ ನಾನು ನೋಡಿದ್ದೀನಿ. ಸೊ ಆ ಇದರಲ್ಲಿ ನಮ್ಮ ಸ್ನೇಹ ಯಾವಾಗಲೂ ಹಾಗೇ ಇದೆ. ನಾವು ದಿನ ಹಲೋ ಹಾಯ್ ಅಂತ ಕಳಿಸ್ದೇ ಇರ್ಬೋದು, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳಿಸ್ದೇ ಇರ್ಬೋದು, ಕೆಲವೊಂದು ಸರ್ತಿ ಬರ್ತ್ಡೇಗೂ ವಿಶ್ ಮಾಡದೇ ಇರ್ಬೋದು, ಬಟ್ ದೆನ್ ಈಸ್ ಆಲ್ವೇಸ್ ಅ ಬ್ರದರ್ ಕಿಂಗ್. ಸೂಪರ್. ನೆಕ್ಸ್ಟ್ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಸರ್ ನೀವು ಈಗಿನ್ನೂ ಒಂದೇ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ? ಅದೇ ತುಂಬ ಜನ ಕೇಳ್ತಾರೆ ಎಕ್ಸ್ಕ್ಯೂಸ್ ಮೀ ಥರ ಇನ್ನೊಂದು ಸಿನಿಮಾ, ಎಕ್ಸ್ಕ್ಯೂಸ್ ಮೀ 2 ಮಾಡಿ ಅಂತ ಕೇಳಿದ್ರೆ, ನೀವು ಅಜಯೇ ಮಾಡಿ ಅಂತ ಕೇಳಿದ್ರೆ, ಬಟ್ ಎಲ್ಲದಕ್ಕೂ ಒಂದು ಕಾಲ ಬರಬೇಕು. ಆ್ಯಂಡ್ ಅದಕ್ಕೆ ಏನೋ ಆಸೆ ಬಂತು, ಏನೋ ಒಂದು ಯೋಚನೆ ಬಂತು ಅಂತ ಆಯಿತು. ಯೋಜನೆ ಅಂತ ಆಗೋದಕ್ಕೆ ತುಂಬ ಕಷ್ಟ ಆಗಿರುತ್ತಲ್ವ. ಯೋಚನೆ 1000 ಬರ್ಬೋದು, ಯೋಜನೆ ಮಾಡೋದು ತುಂಬ ಕಷ್ಟ. ಸೊ ವಿಲ್ ಹ್ಯಾವ್ ಟು ಸಿ. ಯಾರದಾದ್ರೂ ಒಳ್ಳೆಯ ಕಥೆ ಇಟ್ಕೊಂಡು ಅಜಯ್ಗೆ ನನಗೆ ಇಬ್ಬರಿಗೂ ಅಂತ, ಆ್ಯಂಡ್ ಪ್ರಿಫರಬ್ಲಿ ಈವನ್ ರಮ್ಯಾ ಅವರಿಗೂ ಇದು ಮಾಡಿಕೊಂಡು ಇಫ್ ವಿ ಕ್ಯಾನ್ ರಿಪೀಟ್ ದ ಸೇಮ್ ಥಿಂಗ್, ಐ ವುಡ್ ಬಿ ವೆರಿ ಗ್ಲಾಡ್ ಟು ಡೂ ಇಟ್. ಬಿಕಾಸ್ ಬಟ್ ಅಟ್ ದ ಸೇಮ್ ಟೈಮ್ ಅದನ್ನೆಲ್ಲ ಈ ಪಾರ್ಟ್ 2 ಅಂತ ಮಾಡೋದಕ್ಕೋ ಇನ್ನೊಂದೇನೋ ಒಂದು ಸಿನಿಮಾ ಮಾಡೋದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗೋಗಿರುತ್ತೆ. ಒಂದು ಪ್ರಯರ್ ಸಕ್ಸಸ್ ಅನ್ನೋದಿರುತ್ತಲ್ಲ, ಆ ಮಟ್ಟದ ಸಕ್ಸಸ್ ಕಂಡಿದ್ದ ಸಿನಿಮಾ 2ನೇ ಭಾಗ ಬರ್ತಿದೆ ಇದು ಅಂತಂದರೆ ತುಂಬ ಜನರ ನಿರೀಕ್ಷೆ ಇರುತ್ತೆ. ಅದು ಖುಷಿ ಆಗಬಾರ್ದು. ಸೊ ಅದಕ್ಕೆ ಸ್ಟ್ರಾಂಗ್ ಆಗಿರುವಂಥ ತಕ್ಕಂಥ ಒಂದು ಕಥೆ ಇರಬೇಕು. ಸೊ ಅದೆಲ್ಲ ಆಗಬೇಕು. ಅದೆಲ್ಲ ಆದರೆ ಖಂಡಿತ ಬಟ್ ಆಸೆ ಇದೆ, ನನಗೂ ಇದೆ. ಯಾರಿಗೆ ತಾನೇ ಇರೋಲ್ಲ? ಈಗ ಒಂದು ಒಳ್ಳೆ ಸಿನಿಮಾ ಕೊಟ್ಟವ್ರಿಗೆ ಇನ್ನೊಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ್ಯಂಡ್ ಆ ಥರ ಒಂದು ಐಕಾನಿಕ್ ಕಲ್ಟ್ ಸಿನಿಮಾ ಕೊಟ್ಟವ್ರಿಗೆ ಒಂದು ಇರುತ್ತೆ, ಆಸೆ ಇರುತ್ತೆ ಡೆಫಿನೆಟ್. ಕೇಳಿದೆ ಅಂದರೆ ರೀಸೆಂಟ್ಲಿ ಸಂಜು ಇದರ 2 ಬರ್ತು ಆ್ಯಂಡ್ ಅಮೆರಿಕ 2 ಬರ್ತಾನೆ. ಸೊ ಹಾಗಾಗಿ ಯಾಕೆ ಎಕ್ಸ್ಕ್ಯೂಸ್ ಮೀ 2 ಬರಬಾರ್ದು ಅನ್ನೋದು ಅಷ್ಟೇ. ಯಾಕೆ ಬರಬಾರ್ದು ಅನ್ನೋದು, ಈಗ ಶಾಂತಿ ಕ್ರಾಂತಿ ರಿಲೀಸ್ ಯಾಕೆ ಆಗಬಾರ್ದು? ಖಂಡಿತ ಆಗಬಹುದು. ಬಟ್ ಎಲ್ಲದಕ್ಕೂ ಸಮಂಜಸವಾದ ಒಂದು ವಾತಾವರಣ ಇರಬೇಕು. ಈಗ ನಾನು ನೀವು ಹೇಳ್ಬಿಡ್ಬೋದು ಉದ್ವೇಗಕ್ಕೆ ಒಳಗಾಗಿ, ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ಬೇಕಮ್ಮ, ಅದು ಇದು ರಿಲೀಸ್ ಅಂತ ಹೇಳ್ಬಿಡ್ಬೋದು. ಸಿನಿಮಾ ಬಂದಾಗ ನಾನು ನಿನ್ನ ಹೋಗದೆ ಇದ್ದೆ, ನಾನು ಆಫೀಸ್ಗೆ ಹೋಗ್ಬೇಕು, ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಸಿನಿಮಾ ಬಂದಾಗ ನಾನು ಹೋಗದೆ ಇದ್ದೆ, ದುಡ್ಡು ಹಾಕ್ತವ್ರು ಮತ್ತೆ ಲಾಸ್ ಮಾಡ್ತಾರೆ ಅಲ್ವಾ? ಉದ್ವೇಗಕ್ಕೆ ಒಳಗಾಗಿದೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಸಂತೋಷ, ಯಾಕೆ ಬೇಕಾದ್ರೆ ಮಾಡ್ಬೋದು. ಹಾಗೇ ಇದಕ್ಕೂ ಅಷ್ಟೇ. ನಾ ಹೇಳಿದಲ್ಲ, ಒಂದು ಸಿನಿಮಾ ಒಂದು ಆ ಮಟ್ಟದ ಯಶಸ್ಸು ಕಂಡಿದೆ ಅನ್ನೋದೇ, ಅದರ ಪಾರ್ಟ್ 2 ಬರ್ತಿದೆ ಅಂತಂದರೆ ಅಷ್ಟೇ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಎಲ್ಲೂ ಬೀಳಬಾರ್ದು, ಎಲ್ಲೂ ಖುಷಿ ಆಗಬಾರ್ದು ಅನ್ನುವಂಥ ಸತ್ವ ಇದ್ದರೆ ಆ ಸಿನಿಮಾ ಮಾಡ್ಬೋದು. ಇಲ್ಲಾಂದರೆ ಕೆಲವೊಂದು ಮುಟ್ಟಕ್ಕೆ ಹೋಗ್ಬಾರ್ದು. ಅಲ್ಲಿ ಸಖತ್ತಾಗಾಯ್ತಮ್ಮ, ಅದಲ್ಲಿ ಬಿಟ್ಬಿಡೋಣ, ನೆಕ್ಸ್ಟ್ ಇನ್ಯಾವುದಾದ್ರೂ ಮಾಡೋಣ, ಪರವಾಗಿಲ್ಲ, ನಾವೇ 3 ಜನ ಇಟ್ಕೊಂಡು ಬೇರೆ ಇನ್ನೊಂದೇನಾದ್ರು ಮಾಡೋಣ, ಎಕ್ಸ್ಕ್ಯೂಸ್ ಮೀ 2 ಮಾಡೋದು ಬೇಡ ಅಂತ ಅನ್ನಿಸ್ಬೋದು. ಸೊ ಕೆಲವೊಂದು ಸರ್ತಿ ಹಾಗೆ ಬಿಟ್ಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ. ಸಿನಿಮಾ ವಿಷಯಕ್ಕೆ ಬಂದಾಗ ಕೈ ಸುಟ್ಕೊಳ್ಳೋದು ಬೇಡ. ಕೈ ಸುಟ್ಕೊಳ್ಳೋದು ಅನ್ನೋದಕ್ಕಿಂತ, ಈಗ ಒರಿಜಿನಲ್ ಅನ್ನೋದು ಒರಿಜಿನಲ್ ಇರುತ್ತೆ, ಅದಕ್ಕೆ ಚ್ಯುತಿ ತರಬಾರ್ದು. ಒರಿಜಿನಲ್ನ ಮುಟ್ಬಿಟ್ಟು ಹಾಳು ಮಾಡಿಬಿಟ್ರು ಅಂತ ಅಂದ್ಕೋಬಾರ್ದು. ಅವರೇ ಮಾಡಿದ್ದು ಅಂತ ಇರ್ಬೋದು. ಈಗ ನಾನೇ ಮಾಡಿರೋ ಸಿನಿಮಾ ಅದು ಚೆನ್ನಾಗಿತ್ತು, ಅದ್ರ ಬಗ್ಗೆ ನಮ್ಗೆ ಒಳ್ಳೆ ಫೀಲಿಂಗ್ ಇತ್ತು, ಅದನ್ನ ಹಾಳು ಮಾಡಿಬಿಟ್ರು ಅಂತ ಅನ್ನಿಸ್ಕೋಬಾರ್ದು. ಸೊ ಈಗ ಸದ್ಯಕ್ಕೆ ಗೊತ್ತಿಲ್ಲ ನನಗೆ, ಬಟ್ ಇಫ್ ಸಮಥಿಂಗ್ ಕಮ್ಸ್ ಅಲಾಂಗ್ ಡೆಫಿನೆಟ್ಲಿ ವೈ ನಾಟ್. ಸೊ ನೀವು ಕಲಾವಿದರಿಗೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆಯಾ? ಹೊಸ ಮುಖಗಳಿಗೆ ಆದ್ಯತೆ ಹೆಚ್ಚಾಗ್ತಾ ಇದೆಯಾ? ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, OTTಗೆಲ್ಲ ಮೊರೆ ಹೋಗ್ಬಿಟ್ಟಿದ್ದಾರೆ. ಈಗಿಂದಲ್ಲ, ಈ ಕೊರೋನಾದಿಂದ ಅದೇ ಆಗ್ತಾ ಇದೆ. ರೋಜಾ ಅವರೇ, ನನಗೆ ನೀವು ಹೇಳೋದು ಎಲ್ಲವೂ ಸರಿನೇ, ಎಲ್ಲವೂ ನಿಜವೇ. ಈಗ ಸಿನಿಮಾ ಥಿಯೇಟ್ರಿಗೆ ಜನ ಬಂದು ನೋಡ್ತಾರೆ ಅನ್ನೋದಾದರೆ, ಹಳೆ ಕಲಾವಿದರು ಯಾರಿಗೂ ಅವಕಾಶ ಸಿಗದೇ ಇದ್ರೂ ಪರವಾಗಿಲ್ಲ, ಬರೀ ಹೊಸ ಮುಖದವರಿಗೆ ಅವಕಾಶ ಸಿಗುತ್ತೆ ಅನ್ನೋದಾದರೂ ಪರವಾಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಜನರು ಬಂದು ಸಿನಿಮಾ ನೋಡ್ತಿದ್ದಾರೆ ಅನ್ನೋದಾದರೆ ಏನಾದರೂ ತೊಂದರೆ, ಯಾರಿಗೂ ಬೇಜಾರಿಲ್ಲ. ಹೊಸಬ್ರದ್ದಾಗಲಿ ಹಳಬರದ್ದಾಗಲಿ ಸಿನಿಮಾನೇ ನೋಡ್ತಾ ಇಲ್ಲ ಜನ ಅಂತಂದರೆ ಎಲ್ರಿಗೂ ಬೇಜಾರಾಗುತ್ತೆ. ಇದು ಒಂದು ಇಂಡಸ್ಟ್ರಿ, ಇದೇ ನಮ್ಮ ಕಾಯಕ. ಇದಿಲ್ಲದೆ ನಮಗೆ ಹೊಟ್ಟೆಪಾಡಿಗೆ ಅಂತ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದು ಯಾರೇ ಇರ್ಬೋದು, ಫ್ರಮ್ ದ ಟಾಪ್ ಟು ದ ಬಾಟಮ್, ಇದನ್ನು ನೆಚ್ಕೊಂಡು ಮಾಡ್ತಾ ಇರೋವಂಥ ಒಂದು ಕೆಲಸ ನಾವು. ಆ್ಯಂಡ್ ಯಾರು ಕಳಪೆ ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಮಾಡ್ತಿರೋದಲ್ಲ, ಇದು ಏನಾದರೂ ಚೆನ್ನಾಗಿರೋದು ಕೊಡಬೇಕು, ನಮ್ಮ ಕನ್ನಡ ಆಡಿಯನ್ಸಿಗೆ ಒಳ್ಳೆ ಚೆನ್ನಾಗಿರೋದು ಕೊಡಬೇಕು ಅನ್ನೋ ಹುಮ್ಮಸ್ಸಿಂದನೇ ಮಾಡ್ತಾ ಇರ್ತಾರೆ. ಕೆಲವೊಂದು ತಪ್ಪುಗಳಾಗ್ಬೋದು, ಕೆಲವರು ನನ್ನ ಕಡೆಯಿಂದ 3 ತಪ್ಪಾಗ್ಬೋದು, ನಿಮ್ಮ ಕಡೆಯಿಂದ 30 ತಪ್ಪಾಗ್ಬೋದು. ಕೆಟ್ಟ ಸಿನಿಮಾನ ಸೋಲ್ಸೋದು ತಪ್ಪಲ್ಲ, ಒಳ್ಳೆ ಸಿನಿಮಾ ಸೋಲ್ಸೋದು ತಪ್ಪಾಗಲ್ಲ. ನನ್ನ ಅಳಲು ಏನಪ್ಪ ಅಂತಂದರೆ, ನನ್ನ ವಿಷಾದ ಏನಪ್ಪ ಅಂತಂದರೆ,
ಕೆಲವೊಂದು ವಿಷಯದಲ್ಲಿ ಕೆಟ್ಟ ಸಿನಿಮಾನ ಸೋಲಿಸ್ಬೇಕು. ಒಂದು ಸಿನಿಮಾ ಇಂಡಸ್ಟ್ರಿ ಗೆಲ್ಲಬೇಕು ಅಂದರೆ ಕೆಟ್ಟ ಸಿನಿಮಾನ ಗೆಲ್ಲೋಕೆ ಬಿಡಬಾರ್ದು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಒಳ್ಳೆ ಸಿನಿಮಾನ ಯಾವತ್ತೂ ಸೋಲಕ್ಕೆ ಬಿಡಬಾರ್ದು. ಎಲ್ಲೋ ನಮ್ಮಲ್ಲಿ ಒಳ್ಳೆ ಸಿನಿಮಾಗಳಿಗೆ ಸೋಲು ಸಿಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಅಲ್ಲಾಡ್ತಿರೋದು ಅಂತ ನನಗನ್ಸುತ್ತೆ. ನೀವು ಯಾವುದೇ ಈಗ ಮಲಯಾಳಂ ಸಿನಿಮಾನ ಉದಾಹರಣೆಯಾಗಿ ತೊಗೊಂಡ್ರೆ ಅಲ್ಲಿ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ತಾರೆ, ಕಥೆ ಚೆನ್ನಾಗಿರುವಂಥ ಸಿನಿಮಾಗಳು ಮಾಡ್ತಾರೆ. ಅದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಸ್ ಸಹಕಾರ ನೀಡ್ತಾರೆ. ದೊಡ್ಡ ದೊಡ್ಡ ಸ್ಟಾರ್ಸಿಗೆ ಅವರ ಸ್ಟಾರ್ ವ್ಯಾಲ್ಯೂನೇ ಸಾಕು. ಆ ಸ್ಟಾರ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುವಂಥ ಸಿನಿಮಾಗಳು ಅವ್ರಿಗೆ ಬೇಕಾಗಿಲ್ಲ. ಅವರ ಆ್ಯಕ್ಟಿಂಗ್ ಎಬಿಲಿಟೀಸ್ನ ಯೂಸ್ ಮಾಡಿಕೊಂಡು ಕಥೆ ದೊಡ್ಡದು ಅಂತ ತೋರಿಸೋವಂಥ ಸಿನಿಮಾಗಳು ಬೇಕು. ಅದಕ್ಕೆ ಮೋಹನ್ ಲಾಲ್ ಅವರಾಗಲಿ, ಮಮ್ಮೂಟಿ ಅವರಾಗಲಿ, ಇನ್ನು ಯಾರೇ ದೊಡ್ಡ ಸೂಪರ್ ಸ್ಟಾರ್ಸ್ ಆಗಲಿ ಅದಕ್ಕೆ ಅವರು ಕೊಂಡಿದ್ದಾರೆ. ನಮ್ಮಲ್ಲಿ ಎಲ್ಲೋ ಅದರದ್ದು ಒಂದು ಕೊರತೆ ಆಗಿದೆ ಅಂತ ನನಗೆ ಅನಿಸುತ್ತೆ. ವಿಜೃಂಭಣೆ ಜಾಸ್ತಿ, ಗ್ಲೋರಿಫಿಕೇಶನ್ ಜಾಸ್ತಿ ಆಗ್ತಾ ಇದೆ. ಕಥೆ ಹೀರೋ ಆಗಬೇಕು, ಅದು ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮ ಸಿನಿಮಾಗಳು ಚೆನ್ನಾಗಿ ಆಗ್ತಿಲ್ಲ ಅನ್ನೋದು ಒಂದು ನನ್ನ ಅನಿಸಿಕೆ. ಆ್ಯಂಡ್ ಅಫ್ಕೋರ್ಸ್ ಬೇರೆ ಕಡೆ 10 ಜನ ಗುಣಮಟ್ಟದಲ್ಲಿ ಚೆನ್ನಾಗಿರೋದನ್ನು ಆಫರ್ ಮಾಡ್ತಿರ್ಬೇಕಾದ್ರೆ ದುಡ್ಡು ಕೊಟ್ಟು ಹೋಗೋರು ಕನ್ನಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಕನ್ನಡ ಸಿನಿಮಾನ ಎತ್ತಿಡಬೇಕು ಅಂತ ಯಾರಿಗೆ ಏನೂ ಅವಶ್ಯಕತೆ ಇಲ್ಲ. ನಾನು 200 ರೂಪಾಯಿ ಕೊಟ್ಟು 250 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ಕೊಡ್ತೀನಿ ಅಂತಂದರೆ ನನಗೆ ತಮಿಳ್ನಲ್ಲೋ ತೆಲುಗಿನಲ್ಲೋ ಗುಣಮಟ್ಟದಲ್ಲಿ ಶ್ರೇಷ್ಠವಾಗಿರೋ ಸಿನಿಮಾ ಸಿಗ್ತಾ ಇದೆ ಅಂತಂದರೆ ನಾನು ಸಹಜವಾಗಿ ಅಲ್ಲಿಗೆ ಹೋಗ್ತೀನಿ. ನನ್ನ ದುಡ್ಡು ಗುರು, ನಾನು ಕಷ್ಟಪಟ್ಟಿರೋದು ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ನಮ್ಮ ಕರ್ತವ್ಯ ಏನಾಗುತ್ತೆ, ಒಂದು ಇಂಡಸ್ಟ್ರಿಯಾಗಿ ಆ 250 ರೂಪಾಯಿ ಕೊಡೋ ಪ್ರೇಕ್ಷಕನಿಗೆ 2,500 ರೂಪಾಯಿ ಹೊರ್ತು ಕೊಡಬೇಕು. ನಾವು 10 ಪಟ್ಟು ಕೊಟ್ಟರು ಗುರು ನಮ್ಮ ಕನ್ನಡದವರು ಅಂತ ಹೇಳ್ಕೊಂಡು ಒಂದು ಸಿನಿಮಾನ ಮಿಸ್ ಮಾಡದೆ ಹೋಗುವಂಥ ಗುಣಮಟ್ಟ ನಾವು ಕೊಡೋಕ್ಕೆ ಶುರು ಮಾಡಿದ್ರೆ ಐ ಥಿಂಕ್ ಬದಲಾವಣೆ ಆಗುತ್ತೆ. ಬಟ್ ಅದಕ್ಕೆ ಐ ಥಿಂಕ್ ಗ್ರಾಸ್ ರೂಟ್ಸಿಂದನೇ ಬದಲಾವಣೆಗಳಾಗಬೇಕು ಅಂತ ನನಗೆ ಅನಿಸುತ್ತೆ. ಸ್ವಲ್ಪ ರೈಟರ್ಸ್ಗೆ ಬೆಲೆ ಕೊಡೋದು, ಕೆಲವೊಂದು ಪ್ರತೀತಿಗಳು ಸ್ವಲ್ಪ ತಲೆಕೆಳಕಾಗಬೇಕು ಅಂತ ಅನಿಸುತ್ತೆ. ಅಯ್ಯನ್ ಅದ್ರ ಕಡೆಗೆ ಎಲ್ಲ ದೊಡ್ಡ ದೊಡ್ಡವರು ಹಿರಿಯರು ಮಾಡ್ತಾ ಇದ್ದಾರೆ. ನಾವೆಲ್ಲ ಮೊನ್ನೆ ಬಂದವರು, ನಾವು ಮಾತಾಡೋಕ್ಕಾಗಲ್ಲ. ಹಿರಿಯರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೆಸ್ತಾ ಇರೋರು, ವಾಣಿಜ್ಯ ಮಂಡಳಿ ಎಲ್ಲ ಅದ್ರ ಬಗ್ಗೆ ಶೋರ್ ಅವಲೋಕನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಹೇಗೆ ಮುಂದುವರಿಸ್ಬೇಕು ಅನ್ನೋದು ಅವ್ರ ಕೈಯಲ್ಲಿರುವಾಗ ಅವ್ರು ನೋಡ್ಕೊಳ್ತಾರೆ ಅನ್ನೋ ಭರವಸೆ ನನಗಿದೆ, ನಂಬಿಕೆ ಇದೆ. ಆ್ಯಂಡ್ ಇದು ನನ್ನ ಮೂಲಕ ಒಂದು ವಿನಂತಿ ಅಂತ ನೋಡ್ಬೋದು. ಸೂಪರ್. ಏನು ಬದಲಾಗಬೇಕು ಸರ್ ಪರ್ಟಿಕ್ಯುಲರ್ ಇನ್ ದ ಪಾಯಿಂಟ್ ಅಂತ? ಮೇಡಮ್, ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂತಂದರೆ ಮೊದಲನೇದಾಗಿ ಆ್ಯಂಡ್ ಕೊನೆಯದಾಗಿ ಕಥೆ ಚೆನ್ನಾಗಿರಬೇಕು. ನಿಮಗೆ ಕಥೆ ಚೆನ್ನಾಗಿದ್ದರೆ ಯಾರು ನಿಮ್ಮ ಸ್ಟಾರ್ ಅಂತ ನೋಡೋಲ್ಲ, ಯಾರು ನಿಮ್ಮ ಆ್ಯಕ್ಟರ್ ಅಂತ ನೋಡೋಲ್ಲ. ಕಥೆ ಚೆನ್ನಾಗಿದ್ದು ನನ್ನನ್ನು ಅದೇ ಎಂಗೇಜ್ ಮಾಡಿದರೆ ನನಗೆ ಸಿನಿಮಾ ಇಷ್ಟ ಆಗಿತ್ತು. ಕಥೆನೇ ಚೆನ್ನಾಗಿಲ್ಲದೆ ನಾನು ಯಾರನ್ನು ಹಾಕ್ಕೊಂಡ್ರು ಸಿನಿಮಾ ನಡೆಯಲ್ಲ ಅನ್ನೋದನ್ನು ಪದೇ ಪದೇ ಎಲ್ಲ ಭಾಷೆಗಳಲ್ಲೂ ಪ್ರೂವ್ ಆಗ್ತಾ ಇದೆ. ಎಲ್ಲ ಭಾಷೆಗಳಲ್ಲೂ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಈಗ ಆರ್ಟಿಸ್ಟ್ಸ್ ಥರ ನೋಡ್ತಾ ಇದ್ದಾರೆ ಜನರು. ಕಥೆಯನ್ನು ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದಾರೆ. ನನ್ನ ಟೈಮಿಗೆ ಇದು ವರ್ತ ಅಂತ ನೋಡ್ತಾ ಇದ್ದಾರೆ. ಈ 2 ಗಂಟೆ 2.5 ಗಂಟೆ ನಾನು ಸಿನಿಮಾ ನೋಡ್ತಾ ಇದ್ದೀನಿ, 200 ರೂಪಾಯಿ ಖರ್ಚು ಮಾಡ್ಕೊಂಡು ಸಿನಿಮಾ ನೋಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನಗೆ ವರ್ತ್ ಬರಬೇಕು. ಸುಮ್ಮನೆ ಏನೋ ಊಟಕ್ಕೆ ಮಾಡಿಬಿಟ್ಟು ಕಳಿಸೋದಲ್ಲ ಅಂತ ಜನರು ಹೇಳೋಕೆ ಶುರು ಮಾಡಿದ್ದಾರೆ. ಬಿಕಾಸ್ ಅವರಿಗೆ ದೇ ಹ್ಯಾವ್ ಸೋ ಮೆನಿ ಆಪ್ಷನ್ಸ್. OTT ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ನಿಮಗೆ 50 ವರ್ಷದ 60 ವರ್ಷದ ಹಿಂದೆಯಿಂದ ಇವಾಗ ನೆನ್ನೆ ಮೊನ್ನೆ ಬಂದಿದ್ದ ಸಿನಿಮಾವರೆಗೂ ಅಷ್ಟು ಆಪ್ಷನ್ಸ್ ಇದೆ. ಅದನ್ನೆಲ್ಲ ಬಿಟ್ಟು ಅವರು ಥಿಯೇಟ್ರಿಗೆ ಬರಬೇಕು ಅಂತಂದರೆ ನನ್ನ ಸಿನಿಮಾದಲ್ಲಿ ಒಂದು ಸತ್ವ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ನನ್ನ ವಿಜೃಂಭಣೆಯಿಂದ ತೋರಿಸ್ಬೇಕು, ವೈಭವೀಕರಣವಾಗಿ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಈಗ ಸಿನಿಮಾ ಮಾಡಿದ್ರೆ ಯಾರು ಸಿನಿಮಾನೂ ನಡೆಯಲ್ಲ. ಅದು ಪ್ರೂವ್ ಆಗಿದೆ. ಇನ್ನು ಮಾತಲ್ಲ, ಅದು ಜನರ ಮಾತು. ಐ ಥಿಂಕ್ ಅದು ವರ್ಡಿಕ್ಟ್ ಬಂದ್ಬಿಟ್ಟಿದೆ. ವೈಭವೀಕರಣ ಐ ಥಿಂಕ್ ದಟ್ ಇರಾ ಇಸ್ ಡನ್. ಸಿನಿಮಾ ಗೆಲ್ಲಬೇಕು ಅಂದರೆ ಕತೆ ಚೆನ್ನಾಗಿರಬೇಕು, ಕತೆ ಬರೆಯೋರಿಗೆ ಮರ್ಯಾದೆ ಕೊಡಬೇಕು, ದುಡ್ಡು ಕೊಡಬೇಕು. ಈ ಥರದ್ದೆಲ್ಲ ಕೆಲವರು ನಮ್ಮವ್ರಿಗೆ ಕಂಟ್ರೋಬೇಕು ಅಂತ ಅನ್ಸುತ್ತೆ. ಐ ಥಿಂಕ್ ಇಟ್ ಇಸ್ ಹೈ ಟೈಮ್. ಕೆಲವರು ಮಾತಾಡ್ತಾರೆ ಇದ್ರ ಬಗ್ಗೆ, ಕೆಲವರು ಮಾತಾಡಲ್ಲ. ಮೋಸ್ಟ್ ಆಫ್ ದೆಮ್ ವೋಂಟ್ ಟಾಕ್ ಅಬೌಟ್ ಇಟ್. ನನಗೆ ಇರೋದನ್ನ ಇದ್ದಂಗೆ ಹೇಳೋ ಅಭ್ಯಾಸ. ರೈಟರ್ಸಿಗೆ ಬೆಲೆ ಬರಬೇಕು ಮೊದಲನೇದಾಗಿ. ಪೋಸ್ ಕೊಡೋರಿಗೆ ಬೆಲೆ ಕಡಿಮೆ ಆಗಬೇಕು.
ಕೆಲಸ ಚೆನ್ನಾಗಿ ಮಾಡೋರಿಗೆ ಬೆಲೆ ಜಾಸ್ತಿ ಆಗಬೇಕು, ಪೋಸ್ ಕೊಡೋರಿಗೆ ಬೆಲೆ ಕಡಿಮೆ ಆಗಬೇಕು. ಆಗ ನಮ್ಮ ಇಂಡಸ್ಟ್ರಿ ಒಂದು ಹದಕ್ಕೆ ಬರುತ್ತೆ. ಕೆಲಸನೇ ಬರದೆ ಪೋಸ್ ಕೊಡೋರಿಗೆ ಮಣೆ ಹಾಕೋರು ಹೊರಗೆ ಹೋಗ್ಬೇಕು, ಅಂತ ಪೋಸ್ ಕೊಡೋರ್ನು ಹೊರಗೆ ಹಾಕಬೇಕು. ಆವಾಗ ಕೆಲಸ ಬಂದವ್ರಿಗೆ ಒಂದು ಮನ್ನಣೆ ಬರುತ್ತೆ. ಕೆಲಸ ಬಂದವ್ರು ಕೆಲಸ ಮಾಡಿದ್ರೆ ಚೆನ್ನಾಗಾಗುತ್ತೆ ಕೆಲಸ, ಇಲ್ಲಾಂದರೆ ಬರೀ ಕೆಲಸ ಆಗುತ್ತೆ, ಅಧ್ವಾನವಾಗಿ ಆಗುತ್ತೆ. ಸೊ ನಮ್ಗೆ ಯಾವುದು ಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಒಂದು ಇಂಡಸ್ಟ್ರಿ ಅದು ಐ ಥಿಂಕ್ ದಟ್ ಈಸ್ ಇನಫ್ ಅನಿಸುತ್ತೆ. ಇಲ್ಲ, ನಾವು ಕ್ವಾಲಿಟಿಗೆ ಒತ್ತು ಕೊಡದೇ ಇದ್ದರೆ ಕ್ವಾಲಿಟಿ ರಿಸಲ್ಟ್ಸ್ ಬರಲ್ಲ. ಮೇಜರ್ ನೀವು ಹೇಳ್ತಾ ಇರೋದು ಇಲ್ಲಿ ಕಥೆನೇ ಹೀರೋ ಆಗಬೇಕು. ಕತೆಗೆ ಇರೋ ಸರ್ ನೋಡಿ ಮೇಡಮ್, ನಾವೆಲ್ಲ ಬೆಳೆದು ಬಂದಿರೋ ಜನರೇಷನ್ಸ್ ಯಾವುದು, ನೀವು ಯಾರದ್ದೇ ಸಿನಿಮಾ ತಗೊಳ್ಳಿ, ಆಗ ಹೀರೋಸ್ ವರ್ ಬಿಗ್ ಬಟ್ ದೇ ವರ್ ನೆವರ್ ಬಿಗರ್ ದ್ಯಾನ್ ದ ಫಿಲ್ಮ್. ನೀವು ಡಾಕ್ಟರ್ ರಾಜ್ಕುಮಾರ್ ಅವರೇ ತಗೊಳ್ಳಿ, ವಿಷ್ಣು ಸರೇ ತಗೊಳ್ಳಿ, ಅನಂತ್ ನಾಗ್ ಅವರನ್ನೇ ತಗೊಳ್ಳಿ, ಶಂಕರ್ ನಾಗ್ ಅವರನ್ನೇ ತಗೊಳ್ಳಿ, ಇವ್ರು ಎಲ್ರಿಗಿಂತ ಯಾರು ದೊಡ್ಡ ಸ್ಟಾರ್ಸ್ ಅಲ್ಲ. ನಮ್ಮ ಸಿನಿಮಾ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆನೇ ಮಾತಾಡಬೇಕು ಅಂತಂದರೆ ಇವ್ರಿಗೆಲ್ಲರಿಗಿಂತ ಯಾರು ದೊಡ್ಡವರು ಅಂತಲ್ಲ. ನೀವು ಅವರನ್ನು ಆರಾಧ್ಯ ದೈವ ಅನ್ನೋ ಮಟ್ಟಕ್ಕೆ ನಾವು ಬೆಳೆಸಿದ್ವಿ ಅಭಿಮಾನಿಗಳಾಗಿ ಅನ್ನೋದು ಎರಡನೇದು. ಬಟ್ ಅವ್ರು ಮಾಡಿದ ಸಿನಿಮಾ ಆಯ್ಕೆಗಳು ಯಾವುದಿದ್ವು? ಸಿನಿಮಾ ಚೆನ್ನಾಗಿರ್ತಾ ಇತ್ತು ಆ ಟೈಮ್ನಲ್ಲಿ, ಎಲ್ಲರೂ ಕೂತು ಎಂಜಾಯ್ ಮಾಡುವಂಥ ಸಿನಿಮಾಗಳು ಇರ್ತಾಯಿತ್ತು. ಸಿನಿಮಾದಿಂದ ಏನಾದರೂ ಕಲ್ತ್ಕೊಂಡು ಹೋಗ್ಬೋದು ಅನ್ನೋದು ಇರ್ತಾಯಿತ್ತು. ಮಜಾ ಮಾಡ್ತಾಯಿದ್ವಿ, ಎಂಟರ್ಟೈನ್ಮೆಂಟ್ಗೆ ಅಂತಲೇ ಅವಾಗಲೂ ಮಾಡ್ತಾಯಿದ್ವಿ. ಬಟ್ ಬರೀ ಎಂಟರ್ಟೈನ್ಮೆಂಟಿಗೋಸ್ಕರ ಅಥವಾ ಒಬ್ಬ ಹೀರೋನ ಏನೋ ದೊಡ್ಡದಾಗಿ ತೋರಿಸೋದಕ್ಕೋಸ್ಕರ ಅಂತ ಸಿನಿಮಾ ಮಾಡ್ತಾಯಿದ್ವಿ. ಹೀರೋ ಒಂದು ಪಾತ್ರವಾಗಿ ಮಾಡ್ತಾಯಿದ್ರು, ಕಥೆಯಲ್ಲಿ ಒಂದು ಪಾತ್ರ ಆಗಿ ಮಾಡ್ತಾಯಿದ್ರು, ಹಾಗೆ ಕಾಣಿಸ್ಕೊಳ್ತಾಯಿದ್ರು. ಅದಕ್ಕೆ ಸಿನಿಮಾ ಚೆನ್ನಾಗಾಗ್ತಾಯಿತ್ತು. ಸಿನಿಮಾನ ಇಷ್ಟಪಟ್ಟು ಬರೋರು. ನೀವು ಎಷ್ಟು, ನಾನು ಬೆಳೆಯೋ ಟೈಮ್ನಲ್ಲಿ ಎಷ್ಟು ಹಿಟ್ಸ್ ಆಗಿದೆ, ಆ ಸಿನಿಮಾ ಹಿಟ್ಟಾಗೋದಕ್ಕೆ ಕಥೆ ಎಷ್ಟು ಕಾರಣ ಅಂತ ನೋಡಿದ್ರೆ 10ರಲ್ಲಿ 8ಕ್ಕೆ ಕಥೆ ಕಾರಣ ಇತ್ತು. ಅದು ನಮ್ಮಲ್ಲಿ ಬಿದ್ದೋಗಿದೆ ಈಗ. ಸೊ ಕಥೆ ಯಾವಾಗಲೂ ಹೀರೋ. ಒಂದು ಹೀರೋಯಿಂದ ಯಾವ ಸಿನಿಮಾನು ನಡೆಯಲ್ಲ ಈ ಭ್ರಮೆ. ಅನ್ಲೆಸ್ ಯು ಆರ್ ಮಿಸ್ಟರ್ ರಜನಿಕಾಂತ್ ಅವರ ಶಾರುಖ್ ಖಾನ್ ಅಂಥವ್ರೆ ಹೀರೋಗೋಸ್ಕರ ಸಿನಿಮಾಗೆ ಹೋಗ್ತೀನಿ ಅನ್ನೋರು ತುಂಬ ಕಡಿಮೆ. ಈಗ ನನಗೆ ಇಷ್ಟವಾದವ್ರು ಯಾರ್ದೋ ಸಿನಿಮಾಗೋಸ್ಕರ ನಾನು ಹೋಗ್ತೀನಿ, ಒಂದು ಸರ್ತಿ ಹೋಗ್ತೀನಿ. ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂತಂದರೆ ನಾನೇ ಅವ್ರ ಸಿನಿಮಾಗೆ 2ನೇ ಸರ್ತಿಗೆ ಹೋಗಲ್ಲ. ನನ್ನ ಫ್ರೆಂಡ್ಸಿಗೆ ಇವಾಗ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇವಾಗ ಎಲ್ಲರೂ ಮುಕ್ತವಾಗಿ ಹೇಳ್ತಾರೆ, ನನ್ನ ಗುರು ಸಿನಿಮಾ ಅದು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾರೆ. ಇವಾಗ ಆ ಅಂಧ ಭಕ್ತಿ ಹೊಟ್ಟೋಗಿದೆ. ಆಗಿರ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ಶುಡ್ ಮೇಕ್ ಅ ಚೇಂಜ್ ಆ್ಯಂಡ್ ಗಿವ್ ದ ಸ್ಟೋರಿ ದ ಡ್ಯೂ ಇಟ್ ಡಿಸರ್ವ್ಸ್. ನೀವು ಯಾವುದೇ ನೋಡಿ, ನೀವು ಅನಂತ್ ನಾಗ್ ಅವ್ರು ನೋಡಿ, ರಮೇಶ್ ಅರವಿಂದ್ ಅವ್ರನ್ನ ನೋಡಿ, ಅವ್ರ ಸಿನಿಮಾಗಳೆಲ್ಲ ಯಾಕೆ ಚೆನ್ನಾಗಾಯಿತು. ವಿಷ್ಣು ಸರ್ ನೋಡಿ, ಅಣ್ಣವ್ರನ್ನ ನೋಡಿ, ಅಣ್ಣವ್ರದ್ದು ನಿಮ್ಗೆಲ್ರಿಗೂ ಗೊತ್ತಿರೋದೇ ಅದು. ವರ್ಧಣ್ಣ ಅವರು, ಪಾರ್ವತಮ್ಮ ಅವರು ಸ್ಕ್ರಿಪ್ಟ್ಗಳನ್ನು ಶಿಫ್ಟ್ ಮಾಡೋರು. ಅದನ್ನು ನೋಡಿ ಇಂಥ ಕಥೆ ಚೆನ್ನಾಗಿರುತ್ತೆ, ಇಂಥದ್ದು ನಮ್ಮ ಯಜಮಾನ್ರಿಗೆ ಚೆನ್ನಾಗಿರುತ್ತೆ ಅಂತ ಪಾರ್ವತಮ್ಮವ್ರು ಮಾಡ್ತಾಯಿದ್ರು. ಕರೆಕ್ಟ್. ಅಣ್ಣವರೇ ಅವ್ರು ಯಾವ ಸಿನಿಮಾ ಮಾಡಿದ್ರು, ಯಾವ ಪಾತ್ರ ಮಾಡಿದ್ರು ಅಣ್ಣವರೇ. ನಾನು ಅದು ಅವ್ರಿಗೋಸ್ಕರ ಹೋಗ್ಬಿಟ್ಟು ನೋಡ್ತೀನಿ. ಬಟ್ ಅದೇ ಅಣ್ಣವರು ಒಂದು ಕಡೆ ಹಿರಣ್ಯಕಶಿಪು ಮಾಡ್ತಾರೆ, ಇಷ್ಟ ಆಗುತ್ತೆ. ಇನ್ನೊಂದು ಕಡೆ ಕಸ್ತೂರಿ ನಿವಾಸ ಅಂತ ಸಿನಿಮಾ ಮಾಡ್ತಾರೆ. ಯಾಕೆ? ಕಥೆಗೆ ಚೆನ್ನಾಗಿ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಅದಕ್ಕೋಸ್ಕರ ಅದನ್ನು, ಆ ಪಾಠಗಳನ್ನು ನಾವೆಲ್ಲೋ ಮರ್ತು ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಒಂದು ಚಿತ್ರರಂಗವಾಗಿ. ಒಂದು ಒಳ್ಳೆ ವಿಚಾರವಾಗಿ ದನಿ ಎತ್ತಿದ್ದೀರಾ ಸರ್, ಆದಷ್ಟು ಬೇಗ ಬದಲಾವಣೆ ಕಾಣಲಿ ಅಂತ. ದನಿ ಎತ್ತಿರೋದು ಅಂತಲ್ಲ ಮೇಡಮ್, ಇದು ನನ್ನ ಪ್ರಾಮಾಣಿಕವಾದ ಅನಿಸಿಕೆ. ಯಾಕಂದರೆ ಎಲ್ಲರಷ್ಟೇ ನನಗೂ ಚಿತ್ರರಂಗದ ಬಗ್ಗೆ ಕಾಳಜಿ ಇದೆ. ಆ್ಯಂಡ್ ಕೆಲವೊಂದನ್ನು ನಮಗೆ ಹುಷಾರು ತಪ್ಪೋಕ್ಕೆ ಮುಂಚೆ ಕೆಲವುದನ್ನು ನಾವು ರೆಮಿಡಿ ತೊಗೊಂಡ್ಬಿಟ್ರೆ ಒಳ್ಳೆಯದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗೆಲ್ಲೋ ಒಂದು ಕಡೆ ನಮಗೆ ಹೊಡೆತ ಬೀಳೋಕ್ಕೆ ರೆಡಿ ಆಗ್ತಾ ಇದೆ. ಇವತ್ತು ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾಳೆ ನಮಗೆ ಹೊಡೆತ ಬೀಳುತ್ತೆ ಅನ್ನೋದಿದ್ದರೆ ನಾವು ಇವತ್ತು ಎಚ್ಚೆತ್ಕೊಳ್ಳೋದು ಒಳ್ಳೆಯದಲ್ವಾ. ಸೊ ಅದ್ರ ಕಡೆಗೆ ನನ್ನ ವಿಚಾರ ಅಷ್ಟೇ, ನನ್ನ ಅನಿಸಿಕೆ, ಇದು ಅಭಿಪ್ರಾಯ. ಅಗೇನ್ ಆಲ್ ಸೆಡ್ ಆ್ಯಂಡ್ ಡನ್, ನಾವೆಲ್ಲ ತುಂಬ ಚಿಕ್ಕವರು, ನಾವೆಲ್ಲ ಮೊನ್ನೆ ಬಂದವರು, ನಾವೇನೋ ಅಚೀವ್ ಮಾಡಿಲ್ಲದೆ ಇರೋರು. ಸೊ ನಮ್ಮ ದನಿ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ, ಅಥವಾ ನನ್ನ ದನಿಯಲ್ಲಿ ಸರಿ ತಪ್ಪು ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೇ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ಒಳ್ಳೆಯಬೇಕು ಅಂತಿಲ್ಲ, ನನ್ನದೇ ತಪ್ಪಿರ್ಬೋದು ಹೇಳೋಕ್ಕಾಗಲ್ಲ. ಬಟ್ ದಿಸ್ ಇಸ್ ಮೈ ಆನೆಸ್ಟ್ ಒಪಿನಿಯನ್. ಓಕೆ. ಅದರಿಂದ ಅದೇ ರೀತಿ ಎಲ್ರಿಗೂ ಅನಿಸಿದ್ರೆ ಅಥವಾ ಹಲವಾರು ಜನರಿಗೆ ಅನಿಸಿದ್ರೆ ಮೇ ಬಿ ಅವರು ಅದ್ರ ಕಡೆಗೆ ಗಮನ ಕೊಡ್ಬೋದು. ನಾವೆಲ್ಲರೂ ಕೈ ಜೋಡಿಸಿದ್ರೇ ಇದೆಲ್ಲ ಸಾಧ್ಯ.
ಒಬ್ಬರಿಂದ ಯಾರು ನಮ್ಮ ಸಾಧ್ಯ ಆಗಬೇಕು. ಎಲ್ಲೋ ಒಂದು ಕಡೆ ಇಷ್ಟು ವರ್ಷಕ್ಕೆ ಯಾವುದೋ ಒಂದು ಮೆಗಾ ಹಿಟ್ಟು ಈ ವರ್ಷದಲ್ಲಿ ಬಂದಿರೋ ಎಷ್ಟೊಂದು ಸಿನಿಮಾಗಳಲ್ಲಿ ಇಟ್ಸ್ ದ ನಂಬರ್ಸ್ ಆರ್ ಮೈಂಡ್ ಬಾಗ್ಲಿಂಗ್. 250 ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. 2 ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಥವಾ ಹಿಟ್ ಆಗುತ್ತೆ, 4 ಸಿನಿಮಾ ಆ್ಯಾವ್ರೇಜ್ ಹಿಟ್ ಆಗ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ತುಂಬ 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 ಕೊರತೆ ಇದೆ ಅಂತ. ನಾವು ಅದನ್ನು ಏನೂ ಆಗಿಲ್ಲ ಅಂತ ನಾವು ಇಟ್ಬಿಟ್ರೆ ಆಸ್ಟ್ರಿಚ್ಗಳ ಥರ ಆಗ್ಬಿಡ್ತೀವಿ. ತುಂಬ ದೊಡ್ಡ ಹೊಡ್ತಾ ಬೀಳುತ್ತೆ. ಎಲ್ಲೋ ಹೊಡ್ತಾ ಬೀಳಕ್ಕೆ ರೆಡಿ ಆಗ್ತಾ ಇದೆ ಅಂತ ನಾವು ಎಚ್ಚೆತ್ಕೋಬೇಕು. ಸೊ ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಆಯಿತು, ನೋಡಿದ್ರ ಏನು ಅನಿಸ್ತು? ಸಖತ್ತಾಗಿದೆ ಅನಿಸ್ತು. ಅಗೇನ್ ಅವ್ರು ಬೆಂಗಳೂರಿನಲ್ಲಿ ಅದನ್ನು ಹಮ್ಮಿಕೊಂಡ್ರು ಅನ್ನೋದು ಇನ್ನೊಂದು ಖುಷಿ. ಪ್ಯಾನ್ ಇಂಡಿಯಾ ಏನೇ ಇದ್ರೂ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ್ರು ಅನ್ನೋದು ನಮ್ಗೆ ಖುಷಿ, ಕನ್ನಡಿಗರಾಗಿ ಖುಷಿ. ಆ್ಯಂಡ್ ಚಿತ್ರರಂಗದವನಾಗಿ ನನಗೆ ಇನ್ನೂ ಖುಷಿ. ಆ್ಯಂಡ್ ಯಶ್ನ ಹಿತೈಷಿಯಾಗಿ ನನಗೆ ಇನ್ನೂ ಖುಷಿ. ನನಗೆ ಯಶ್ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನ ಇದೆಯೋ ಅಷ್ಟೇ ಗೌರವ ಇದೆ. ಬಿಕಾಸ್ ಆತನಿಗೆ ಒಂದು ವಿಷನ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋ ಕಡೆಗೆ ತುಂಬ ಶ್ರಮ ಪಡ್ತಾರೆ. ಹಾಗಾಗಿ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಐ ವಿಶ್ ಹಿಮ್ ವೆರಿ ವೆಲ್. ಆ್ಯಂಡ್ ಇಟ್ಸ್ ನಾಟ್ ಈಸಿ. It is not easy to achieve what he has done and to be trying the things that he is doing. ಬಾಲಿವುಡ್ನಲ್ಲಿ ಆ ರೇಂಜ್ಗೆ ಸಾಧನೆ ಮಾಡೋದಾಗಲಿ, ರಿಸ್ಕ್ ತಗೊಳ್ತಾ ಇರೋದಾಗಲಿ, ಇಟ್ಸ್ ನಾಟ್ ಈಸಿ. ಅದು ನಮ್ಮ ಕನ್ನಡದವ್ರು ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ತುಂಬ 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 ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಯಶ್ ಒಬ್ರಿಗೆ ಅಂತಲ್ಲ, ಯಶ್ ಆಗಿ, ರಕ್ಷಿತ್ ಆಗಲಿ, ರಿಷಬ್ ಆಗಲಿ, ರಾಜ್ ಆಗಲಿ, ಎವ್ರಿಬಡಿ. ಇವಾಗ ಶಿವಣ್ಣ ಅವರು ಇಷ್ಟು ವರ್ಷ ನಮ್ಮ ಕನ್ನಡದಲ್ಲೇ ಇದ್ದವರು, ಈಗ ಫೈನಲಿ ಅವರ ಪವರ್ ಏನು ಅಂತ ಈಗ ತಮಿಳ್ನಲ್ಲಿ, ತೆಲುಗಿನಲ್ಲಿ ಎಲ್ಲದರಲ್ಲೂ ತೋರಿಸ್ತಾ ಇದ್ದಾರೆ. ಉಪ್ಪಿ ಸರ್ ಇರ್ಬೋದು, ಎಲ್ಲ ಸುದೀಪ್ ಅವರು ಟು ಅನ್ ಎಕ್ಸ್ಟೆಂಟ್ ಅವರು ಎಲ್ಲ ಹೊರಗಡೆ ಎಲ್ಲ ಹೊರಗಡೆ ಗೆದ್ದು ಬಂದರೆ ಮಾತ್ರ ನಮಗೆ ಹೆಮ್ಮೆ ಅಂತ ಅಲ್ಲ, ಹೊರಗಡೆ ಒಂದು ಹೆಸರನ್ನ ಮಾಡೋದು, ಜನಮನ್ನಣೆ ಪಡ್ಕೊಳ್ಳೋದು, ಅವರಿಂದ ಒಂದು ರೆಸ್ಪೆಕ್ಟ್ ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಹಾಗಾಗಿ ಇವರೆಲ್ಲ ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಖುಷಿ. ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್ that they are doing all this sometimes. And anybody small also, anybody big, ನನ್ನ ಕಡೆಯಿಂದ ಯಾವಾಗಲೂ ಒಂದು ರೆಸ್ಪೆಕ್ಟ್ ಇರುತ್ತೆ, ಒಂದು ಶುಭಾಶಯಗಳು ಇದ್ದೇ ಇರುತ್ತೆ. that they are doing something which is good for ಕನ್ನಡ. ನಮ್ಮ ಕಡೆಯಿಂದ ಹೋಗ್ತಿದ್ದಾರೆ ಇವರು, ನಮ್ಮ ನೆಲದಿಂದ ಹೋಗ್ತಿದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆ ಇರುತ್ತೆ. ಆ ಥರ ನನಗೆ ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಯಾರು ಎತ್ತ ಅನ್ನೋದು ಹೆಮ್ಮೆ ವಿಷಯ. ಸೂಪರ್. ಸೊ that way I wish him very great success. ಟಾಕ್ಸಿಕ್ ಆಗ್ಬೋದು, ರಾಮಾಯಣ ಆಗ್ಬೋದು, ಯಶ್ಗೆ ಮಾಡ್ತಿರೋ ಎಲ್ಲ ಪ್ರಾಜೆಕ್ಟ್ಸು ಚೆನ್ನಾಗಾಗಲಿ. ಕನ್ನಡಿಗರಿಗೆ ಇನ್ನೂ ಹೆಮ್ಮೆ ತರುವಂಥ ಕೆಲಸಗಳು ನಿಮ್ಮಿಂದ ಹಲವಾರು ಆಗಲಿ ಅಂತ ವಿಶ್ ಮಾಡಿ. ಸೂಪರ್. ಸರ್, ತಾಯಿ ಹೇಗಿದ್ದಾರೆ? ರೀಸೆಂಟ್ಲಿ ಡಿಸ್ಚಾರ್ಜ್ ಆಗಿ ಬಂತು ಅಂತ ಅವರಿಗೆ ಸ್ವಲ್ಪ ಒಂದು ಸಣ್ಣ ಇಶ್ಯೂ ಆಗಿತ್ತು. 85 ಆಗಿದೆ ಅವರಿಗೆ ಈಗ. ಸೊ ಆವಾಗ ಒಂದು ಸ್ವಲ್ಪ ಇದಾಗ್ತಾ ಇರುತ್ತೆ. ಬಟ್ ದೇವ್ರ ದಯೆಯಿಂದ ಶಿ ಇಸ್ ಬ್ಯಾಕ್ ಹೋಮ್. ತಾನೇ ಕರ್ಕೊಂಡು ಬಂದಿದ್ದೆ ಹಾಸ್ಪಿಟ್ಲಿಂದ, ಬೆಟರ್ ಆಗ್ತಾ ಇದ್ದಾರೆ. ಅವರೆಲ್ಲ ಆಸ್ತಿಗೆ ನಮಗೆ, ಕನ್ನಡಿಗರಿಗೂ ಒಂದು ಆಸ್ತಿ. ಅವರೆಲ್ಲ ಮಾಡಿರೋ ಕೆಲಸಗಳು, ಅವ್ರು ಮಾಡಿರೋ ಸಾಧನೆಗಳು, ಕೊಟ್ಟಿರೋ ಕೊಡುಗೆಗಳು, ಅವರೆಲ್ಲ ನಮಗೆ ಆಸ್ತಿ. ಸೊ ಅವರೆಲ್ಲ ನಮ್ಮ ಮಧ್ಯೆ ಇನ್ನೂ ಇರಬೇಕು, ನಾವು ಬೆಳೆಯೋದನ್ನು ಅವ್ರು ನೋಡಬೇಕು, ನಮ್ಗೆ ಇನ್ನೂ ದಾರಿ ತೋರಿಸ್ಬೇಕು ಅನ್ನೋದು ನಮ್ಗೆ ಆಸೆ ಇದೆ. ದೇವ್ರ ದಯೆಯಿಂದ ಚೆನ್ನಾಗಿತ್ತು. ಸಿದ್ಧ. ಅಕ್ಕ ಕೂಡ ಸಿಂಗರ್ ಸರ್, ಏನು ಮಾಡ್ತಾ ಇದ್ದಾರೆ? ಅಕ್ಕ ಮುಂಬೈನಲ್ಲೇ ಇದ್ದು ಇಷ್ಟು ವರ್ಷ. ಶಿ ಈಸ್ ಆಲ್ಸೋ ಸಿಂಗಿಂಗ್ ಶೋಗದು ಇದು ಮಾಡ್ತಾರೆ, ರೈಟ್? ಬಟ್ ಶಿ ಈಸ್ ಇನ್ ಹರ್ ಓನ್ ಸ್ಪೇಸ್. ಒಬ್ಬ ಬೇರೆ ಇದರಲ್ಲೂ ಈಗ ಶಿ ಈಸ್ ಎಂಟರಿಂಗ್ ಅದರ್ ಫೀಲ್ಡ್ಸ್ ಆಲ್ಸೋ. ಶಿ ಲಾಸ್ಟ್ ಫ್ಯೂ ಇಯರ್ಸಿಂದ. ಸೊ ಕಲೆ ನೆಚ್ಕೊಂಡು ನಾವೆಲ್ಲ ಇರೋದು, ಕಲೆಯಿಂದ ನಾವು ಚೂಡಿ ಪಾರ್ಕ್ ಹೆಸರು ಅಂತ ಮಾಡಿರೋದು, ಕಲೆಯಲ್ಲೇ ಇದ್ದೀವಿ. ಓಕೆ. ಮತ್ತು ಇನ್ನೊಂದು ನನ್ನ ಕ್ಯೂರಿಯಾಸಿಟಿ ಹೊಡ್ತು, ನಾನು ಈ ಥರ ಅಂತ ಅಂದ್ಕೊಂಡಿದ್ದೀನಿ, ನೀವು ಬಂದ ತಕ್ಷಣ ನನ್ನ ಹಸ್ಬೆಂಡ್ ಅಂತ ಹೇಳಿದ್ರೆ ಧರ್ಮಪತ್ನಿಗೆ ಯಾಕೆ ಅಂತ ಹೇಳ್ಬಿಟ್ಟು? ಅಲ್ಲ, ಒಂದು ಮ್ಯಾರೇಜ್ನಲ್ಲಿ ಯಾರು ಜೋರು ಇರ್ತಾರೋ ಅವ್ರ ಹಸ್ಬೆಂಡ್ ಅಂತ ವಾಡಿಕೆ ಅಲ್ವಾ? ಓಕೆ. ನನ್ನ ಹೆಂಡತಿ ನೋಡೋಕ್ಕೆ ತುಂಬ ಸಾಫ್ಟು, ಮಾತಾಡೋದೆಲ್ಲ ಸಾಫ್ಟು, ನನ್ನ ಜೊತೆ ಮಾತ್ರ ಸ್ವಲ್ಪ ಜೋರು. ಓಕೆ. ಇಲ್ಲ, ಆಚೆ ಹೇಳೋದು ಅನ್ಸುತ್ತೆ.
ಸುಮ್ಮನೆ ತಮಾಷೆ ಹೇಳ್ತೀನಿ. ನನಗೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದೋಸ್ ಕಾನ್ಸ್ಟ್ರಕ್ಟ್ಸ್, ಆ ಥರ ಜೆಂಡರ್ ಕಾನ್ಸ್ಟ್ರಕ್ಟ್ಸ್ ಅಂತ ನನಗೆ ಇದಿಲ್ಲ. ನಾನು ಅದನ್ನ ಹೇಳ್ಕೊಳ್ಳೋದು ತುಂಬ ಒಂಥರ ಖುಷಿ ಅನ್ಸುತ್ತೆ. ಸುಮ್ಮನೆ ಅಂದರೆ ಆಕೆಗೆ ರೇಗ್ಸಕ್ಕೆ ತುಂಬ ಇಷ್ಟ ನನಗೆ. ಯಾಕಂದರೆ ಅವ್ರು ಏನು ಹೊಡಿಯಲ್ಲ ಪಡಿಯಲ್ಲ ಏನೂ ಮಾಡಲ್ಲ. ಹೊಡೆಯೋ ಹೆಂಡತಿ ಸಿಗ್ಬೇಕಿತ್ತ ಸರ್? ಹೊಡೆಯೋ ಹೆಂಡತಿ ಸಿಗ್ಬೇಕಿತ್ತ? ನನಗೆ ನಿಜ ಹೇಳ್ಬೇಕೆ ನಿಮ್ಗೆ ಇಷ್ಟ? ಅಲ್ಲ ಕೈ ಎತ್ತಾರೆ ಹಸ್ಬೆಂಡ್, ಅದಕ್ಕೆ ನಾ ಹಸ್ಬೆಂಡ್ ಅಂತೆಲ್ಲ. ಓ, ಇಲ್ಲಿದೆ ಟ್ವಿಸ್ಟ್. ಓಕೆ, ಡನ್. ಸೊ ಹಾಗೆ ನಿಜ ಯಾರು ನಿಜ ಅಂತ ತಿಳ್ಕೊಬೇಡಿ ಪ್ಲೀಸ್. ವೆರಿ ಗುಡ್ ಗರ್ಲ್, ತುಂಬ ಸಾಫ್ಟ್ ಇಲ್ಲಿ. ಸೊ ಅವ್ರಿಗೆ ಅವಾಗಾದ್ರೂ ಸ್ವಲ್ಪ ಈ ಥರ ಮಾತು ಹೇಳಿ ಸ್ವಲ್ಪ ಹೊಟ್ಟೆ ಕೇಳ್ಸೋಣ. ಓಕೆ ಓಕೆ ಸರ್. ಸೊ ಗಿವರ್ ದ ಪವರ್ ಅಂತ ಹೊಡಿಬೋದ ಮನೆ ನಾನು ಜೋರು ಮಾಡ್ಬೋದು ಅಂತ ನಾನು ಹಿಂಗಾದ್ರೂ ಹೇಳ್ಕೊಡೋಣ. ಓಕೆ, ಬಟ್ ಇಟ್ಸ್ ಗುಡ್. ಸುಮ್ಮನೆ ತಮಾಷೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್ ನಿಮ್ಮ ಒಟ್ಟಿಗೆ ಮಾತನಾಡಿ, ಒಂದಷ್ಟು ಸಮಯವನ್ನು ಕಳೆದು. ನನಗೆ ಒಂದು ಸಂದರ್ಶನ, ಒಂದು ಚಿಟ್ಚಾಟ ಅನ್ನಿಸ್ಲೇ ಇಲ್ಲ. ಒಂದು ಕಥೆನ ಹೇಳ್ತಾ ಹೋದ್ರು ಸುನಿಲ್ ಸರ್ ಅಂತ ಅನ್ನಿಸ್ತು. ಆ್ಯಂಡ್ ಆದಷ್ಟು ಬೇಗ ನಿಮ್ಮನ್ನ ಬಿಗ್ ಸ್ಕ್ರೀನಲ್ಲಿ ಒಂದು ಒಳ್ಳೆ ಸಿನಿಮಾದ ಮುಖಾಂತರ ಮತ್ತೆ ರೋಮಿಯೋ, ವೆಲಲ್ ಆರ್ ಹೀರೋ, ಎನಿ ಕ್ಯಾರೆಕ್ಟರ್ ನೋಡುವಂತಾಗಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದೀರಿ. ಥ್ಯಾಂಕ್ ಯು. ಈ ಒಂದು ಸಿನಿಮಾದ ಒಂದು ಯೋಚನೆ ನಡೀತಾ ಇದೆ, ಒಂದು ಯೋಜನೆ ಆಗಕ್ಕೆ. ಶೀಘ್ರದಲ್ಲಿ ಅದರ ಅನೌನ್ಸ್ಮೆಂಟ್ ಆಗುತ್ತೆ. ನಾನು ಏನೇ ಪಾತ್ರ ಮಾಡಿದ್ರು ಒಂದು ಒಳ್ಳೆ ಪಾತ್ರ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಜನರ ಹತ್ರ ನಾನು ಚಪ್ಪಾಳೆ ತಟ್ಟಿಸ್ಕೋಬೇಕು ಅನ್ನೋ ಕೆಲಸಕ್ಕೋಸ್ಕರ ನಾನು ಈ ಸಿನಿಮಾ ರಂಗದಲ್ಲಿ ಇರೋದು. ಸೊ ನಾನು ಏನೇ ಪಾತ್ರ ಮಾಡಿದ್ರು ಜನರಿಗೆ ಇಷ್ಟ ಆಗೋ ಅಂಥ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋದನ್ನು ನಾನು ಭರವಸೆ ನೀಡಬಲ್ಲೆ. ಯಾವುದೇ ಸಿನಿಮಾ ಮಾಡೋದು ಚೆನ್ನಾಗಿರೋ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಬಲ್ಲೆ. ಬಟ್ ಜನರ ಕಡೆಯಿಂದ ನನ್ನ ಸಿನಿಮಾಕ್ಕೆ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಬೇಕು. ಎಸ್ಪೆಷಲಿ ಈ ಟೈಮ್ನಲ್ಲಿ ನಮ್ಮ ಇಂಡಸ್ಟ್ರಿಗೆ ಸ್ವಲ್ಪ ಏರ್ಪೇರ್ ಆಗ್ತಿರೋದ್ರಿಂದ ಪ್ರೋತ್ಸಾಹ ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ ಬೇಕು ಈ ಟೈಮಲ್ಲಿ. ಸೊ ಕನ್ನಡ ಸಿನಿಮಾಗಳನ್ನು, ಒಳ್ಳೆ ಸಿನಿಮಾಗಳನ್ನು ಸೋಲೋಕ್ಕೆ ಬಿಡಬೇಡಿ. ಸಾಧ್ಯ ಆದಷ್ಟು ಎಲ್ಲ ಕನ್ನಡ ಸಿನಿಮಾಗೆ ಮೂವಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ. ಎಲ್ಲ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನೋಡಿದ್ರಲ್ವ ವೀಕ್ಷಕರೇ, ಇದಿಷ್ಟು ಇವತ್ತಿನ ಸುನೀಲ್ ಅವರ ಶಾಂತಿ ಕ್ರಾಂತಿ ವಿಚಾರವಾಗಿ, ಹಾಗೆ ಅವರ ಲೈಫ್ ಜರ್ನಿ, ಒಂದಷ್ಟು ಮುಖ್ಯವಾದಂತಹ ಅವರ ಆಲೋಚನೆಯಲ್ಲಿರುವಂತಹ ವಿಚಾರಗಳನ್ನು ನಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್ ಪೇಜ್. ಇಷ್ಟು ಸುದ್ದಿ ಕೊಟ್ಟ ನಾನು ರೋಜಾ ಮನುಪಾಟಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.